ಸರ್ ಬನ್ನಿ. ಸೋದರ ಸೋದರಿಯರೇ, ಮಧ್ಯಾಹ್ನದ ಈ ಒಂದು ಅಧಿವೇಶನಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈಗ ನಾವು ಪರಮಗುರು ಚರಣಸನ್ನಿಧಿ ಗ್ರಂಥದ ಅಂಶಗಳ ಒಂದು 3ನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. 3ನೆಯ ಭಾಗ ಸದಾಚಾರ. ಆ ಸದಾಚಾರ ಅಥವಾ ಅದನ್ನು ಷಟ್ ಸಂಪತ್ತಿ ಅಂತಲೂ ಕೂಡ ಅರ್ಥೈಸ್ತಾರೆ. ಪ್ರಾಪಂಚಿಕ ಮಾನವನ ಜೀವನದಲ್ಲಿ ಉಳಿದೆಲ್ಲ ಸಂಪತ್ತುಗಳು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತವೋ ಅವನಿಗೆ ಸಾಧಕನ ಜೀವನದಲ್ಲೂ ಬಹಳ ಮುಖ್ಯವಾದ ಕೆಲವು ಸಂಪತ್ತುಗಳು ಬೇಕು. ಆದರೆ ಇಲ್ಲಿಯ ಸಂಪತ್ತುಗಳಿಗೂ ಪ್ರಾಪಂಚಿಕ ಮಾನವ ಹರಿಸ್ತಾ ಇರತಕ್ಕಂಥ ಸಂಪತ್ತುಗಳಿಗೂ ಬಹಳ ವ್ಯತ್ಯಾಸ ಇದೆ. ಪ್ರಾಪಂಚಿಕವಾದ ನಮ್ಮ ಸಂಪತ್ತು ಬಹಳ ಹೆಚ್ಚು ಅಂದರೆ ಒಂದು ಜನ್ಮ ಪರ್ಯಂತರ ಇರಬಹುದು ಅಥವಾ ಮಧ್ಯದಲ್ಲೂ ಹೋಗಬಹುದು. ಆದರೆ ಇಲ್ಲಿ ನಮಗೆ ಹೇಳ್ತಾ ಇರ್ತಕ್ಕಂಥ ಸಂಪತ್ತುಗಳಿದೆಯಲ್ಲ, ಅದನ್ನು ನಾವು ಗಳಿಸಿಕೊಂಡಂತೆಲ್ಲ ಅವು ಜನ್ಮ ಜನ್ಮಾಂತರಗಳವರೆಗೆ ನಮ್ಮ ಸ್ವತ್ತೇ ಆಗ್ತಾ ಹೋಗುತ್ತೆ. ಅಂತಹ ಸಂಪತ್ತುಗಳನ್ನು ನಾವು ಇಚ್ಛಿಸಬೇಕು, ಅವುಗಳನ್ನು ನಮ್ಮವುಗಳನ್ನಾಗಿ ಮಾಡಿಕೊಳ್ಬೇಕಾಗಿದೆ. ಅಂತಹ ಒಂದು ವಿಚಾರ ಸದಾಚಾರ ಅನ್ನುವಂಥ ಅಂಶ. ಇದನ್ನು ನಮ್ಮ ಸೋದರ ಜನಾರ್ದನ್ ಗುಪ್ತಾ ಅವರು ವೃತ್ತಿಯಲ್ಲಿ ವಕೀಲರು. ನಮ್ಮ ಸ್ನೇಹಿತರು 1-2 ಜನ ವಕೀಲರಿದ್ದಾರೆ. ಸ್ವಲ್ಪ ಅವರಿಗೆ ಥಿಯಾಸಫಿ ಪರಿಚಯಿಸ್ಬೇಕು ಅಂದರೆ ಸ್ವಲ್ಪ ಹೆದರ್ಕೊಳ್ತಾರೆ ಅವರು. ಇಲ್ಲ ಸರ್, ನಮ್ಮ ವೃತ್ತಿನಲ್ಲಿ ನಾವು ಬರೋದು ಕಷ್ಟ, ಯಾಕೆಂದರೆ ನಾವು ಇರೋದು ನಿಲ್ದಂಗೆ ಇರೋಂಗೆಲ್ಲ ಮಾಡಬೇಕಾಗುತ್ತೆ ನಮಗೆ ಸಂದರ್ಭ, ಹಾಗಾಗಿ ನಮ್ಗೆ ಅದಕ್ಕೆ ಹೊಂದಾಣಿಕೆ ಆಗಲ್ಲ ಅಂತಾರೆ. ನೋಡಿ, ಆ ವೃತ್ತಿ ಮಾಡಿಕೊಂಡು ಇಲ್ಲಿ ಬರಬೇಕು ಅಂದರೆ ಒಂದು ಸ್ವಲ್ಪ ಧೈರ್ಯ ಬೇಕು. ಒಂದಷ್ಟು ಮಟ್ಟಿಗಾದರೂ ನಾನು ಅದನ್ನು ನಿರ್ವಹಣೆ ಮಾಡ್ತೇನೆ ಅನ್ನುವಂಥ ಒಂದು ಧೈರ್ಯ, ಆತ್ಮಬಲ ಇದ್ದರೆ ಅವರು ಬರೋದಕ್ಕೆ ಸಾಧ್ಯ. ಅವರು ಅರಕಲಗೂಡಿನ ನಿವಾಸಿ. ಈಗ ನಮ್ಮ ಫೆಡರೇಷನ್ನಲ್ಲೂ ಕೂಡ ಅವರು ಕೌನ್ಸಿಲ್ ಮೆಂಬರ್ ಆಗಿಯೂ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಸನ ಭಾಗದಲ್ಲಿ ಏನು ಎಲ್ಲ ಕಾರ್ಯಕ್ರಮಗಳು ನಡೆದರೂ ಅದಕ್ಕೆ ಒತ್ತಾಸೆಯಾಗಿ ನಿಂತು ಥಿಯಾಸಫಿಯ ಒಂದು ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ಸಾಧ್ಯವಾದ ಮಟ್ಟಿಗೂ ಕೂಡ ತೊಡಗಿಸ್ಕೊಂಡಿರ್ತಕ್ಕಂತಹ ನಮ್ಮ ಸೋದರ ಜನಾರ್ದನ್ ಗುಪ್ತಾ ಅವರು ತಮ್ಮ ವಿಷಯವನ್ನು ಈಗ ಮಂಡನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಸೋದರ ಜನಾರ್ದನ್ ಗುಪ್ತಾ ಅವರು ಕೂತ್ಕೊಂಡೇ ಮಾತಾಡಿ. ಓಕೆನಾ? ಬವೆಲಿ ವ್ಯಾಸಂಗಗೋಷ್ಠಿಯ ನಿರ್ದೇಶಕರಾದಂತಹ ಸೋದರ ಚೊಕ್ಕಾರೆಡ್ಡಿ ಅವರೇ, ಈ ದಿನದ ವ್ಯಾಸಂಗಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಸೋದರ HC ಜಗದೀಶ್ರವರೇ, KTFನ ಅಧ್ಯಕ್ಷದಂತಹ ಸೋದರ ವೆಂಕಟೇಶ್ ಬಾಬು ಅವರೇ, ಎಲ್ಲ ಸೋದರ ಸೋದರಿಯರೇ, ಪರಮಗುರು ಚರಣ
ಸನ್ನಿಧಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು 3ನೇ ಭಾಗ, ಸದಾಚಾರ, ಗುಡ್ ಕಾಂಡಕ್ಟ್. ಋಷಿಮುನಿಗಳು, ಮಹಾತ್ಮರು, ಜ್ಞಾನಿಗಳು ತಮ್ಮ ಅನುಭವದ ಒಂದು ಮಾತನ್ನು ಹೇಳ್ತಾರೆ. ಆಸ್ ಈಸ್ ದಿ ಮ್ಯಾಕ್ರೋಸೋಮ್, ಸೋ ಈಸ್ ದಿ ಮೈಕ್ರೋಸೋಮ್. ಅಂದರೆ ಬ್ರಹ್ಮಾಂಡ ಹೇಗೋ ಪಿಂಡಾಂಡ ಹಾಗೆ ಅಂತ. ಮನುಷ್ಯ ಅಂತಕ್ಕಂಥದ್ದು ಒಂದು ಪಿಂಡಾಂಡ, ವಿಶ್ವವೊಂದು ಬ್ರಹ್ಮಾಂಡ. ಬ್ರಹ್ಮಾಂಡವು ಒಂದು ಸಪ್ತ ಲೋಕಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ, ಅದೇ ಪಿಂಡಾಂಡವು ಸಪ್ತಲೋಕ ದ್ರವ್ಯಗಳಿಂದ ದೇಹಗಳನ್ನು ಧರಿಸ್ಕೊಂಡಿರ್ತಕ್ಕಂಥ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಚಾರ ಸತ್ಯ ಸಂಗತಿಗಳನ್ನು ತಿಳಿದ್ರೆ ಥಿಯಾಸಫಿ ವಾಂಗ್ಮಯದಲ್ಲಿರ್ತಕ್ಕಂಥದ್ದು ಎಲ್ಲ ಅರ್ಥ ಆಗ್ತದೆ. ಇಲ್ಲದೆ ಏನೂ ಅರ್ಥ ಆಗೋದಿಲ್ಲ. ಬೇರೆ ಎಲ್ಲಿ ಕೇಳ್ತೀವಿ ಅಲ್ಲಿ ಮರೆತು ಹೋಗ್ತದೆ, ಬಿಟ್ಟು ಹೋಗ್ತದೆ, ನಮ್ಮ ಜೊತೆಗೆ ಬರುವುದಿಲ್ಲ, ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಇರ್ತಕ್ಕಂಥದ್ದೆಲ್ಲ ನಾವು ಅನುಷ್ಠಾನ ಮಾಡ್ತಕ್ಕಂಥದ್ದೇ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ನಾನಾದರೂ ಭಾವಿಸಿದ್ದೀನಿ. ಜೊತೆಗೆ ಹ್ಯೂಮನ್ ಕಾನ್ಸ್ಟಿಟ್ಯೂಷನ್, ಮಾನವನ ಒಂದು ರಚನೆ ಸಹ ತಿಳ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಪುನರ್ಜನ್ಮ, ಕರ್ಮ ಸಿದ್ಧಾಂತ, ಈ ಮೂಲ ಸಂಗತಿಗಳನ್ನು ತಿಳಿದುಕೊಂಡ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು. ಇಲ್ಲಿ ಸದಾಚಾರ ಏನು ಗುಡ್ ಕಾಂಡಕ್ಟ್ ಅಂತ ಹೇಳಿದರೆ, ಪರಮಗುರು ಚರಣ ಸನ್ನಿಧಿಯನ್ನು ಕುತುಂಬಿ ಮಹರ್ಷಿಗಳು, ಗುರುಗಳು JK ಅವರಿಗೆ ಕೊಟ್ಟಂಥ ಬೋಧನೆ, ಆ ಬೋಧನೆಯನ್ನು ನೀವು ನೋಡ್ತಾ ಇರ್ತಕ್ಕಂಥ, ಕೇಳ್ತಾ ಇರ್ತಕ್ಕಂಥ ಒಂದು ನಮಗೆಲ್ಲ ಒಂದು ಪುಣ್ಯ, ಒಂದು ಯೋಗ ಅಂದರೆ ಈ ಸ್ಥಳದಲ್ಲೇ ಅವರು ಕೊಟ್ಟಂಥ ಒಂದು ಬೋಧನೆ, ಹಿಮಾಲಯದ ಒಂದು ಆಸುಪಾಸಿನಲ್ಲಿ ಆ ಒಂದು ಸಂದರ್ಭ ಇಲ್ಲೇ ಈ ಸ್ಥಾನದಲ್ಲಿ ಮಾಡ್ತಿದ್ದೀವಿ ಅಂದರೆ ಬಹಳಷ್ಟು ನಮಗೆ ಒಂದು ಯೋಗ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೀವಿ. ಸದಾಚಾರದಲ್ಲಿ ಕುತಿಮ ಮಹರ್ಷಿಗಳು ಮುಖ್ಯವಾಗಿ ಅವಶ್ಯಕವೆಂದು ಹೇಳ್ತಕ್ಕಂಥ 6 ಅಂಶಗಳನ್ನು ತಿಳಿಸ್ತಾರೆ. ಮನಸ್ಸಿನ ಸ್ವಾಧೀನಪಡಿಸ್ಕೊಳ್ಳೋದು, ಕಾರ್ಯಗಳನ್ನು ಸ್ವಾಧೀನಪಡಿಸ್ಕೊಳ್ತಕ್ಕಂಥದ್ದು, ಸೈರಣೆ, ಪ್ರಸನ್ನತೆ, ಏಕಾಗ್ರತೆ ಮತ್ತು ಈ ಶ್ರದ್ಧೆ. ಮನಸ್ಸು ಬಹಳ ಮುಖ್ಯವಾದಂತಹ ಮನುಷ್ಯನಿಗೆ ಅಂಶ. ನಾವು ಎಲ್ಲಿಂದ ಎಲ್ಲೋದ್ರೂ ಮನಸ್ಸಿನ ಜೊತೆಲೇ ನಾವು ಹೋಗ್ತಾ ಇರ್ತೀವಿ. ಒಳ್ಳೆಯದಾದರೂ ಮನಸ್ಸೇ, ಕೆಟ್ಟದ್ದಾದರೂ ಮನಸ್ಸೇ ಕಾರಣ. ಮನಸ್ಸಿನ ಸ್ವಾಧೀನದ ಬಗ್ಗೆ ಇನ್ನೊಂದು ಹೇಳ್ತಾರೆ, ಶಮ ಅಂತ ಹೇಳ್ತಾರೆ, ಅಂತರಿಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ, ಕಂಟ್ರೋಲ್ ಆಫ್ ಮೈಂಡ್. ಇಲ್ಲಿ ಬೆಳಿಗ್ಗೆ ಆಸೆಗಳ ಬಗ್ಗೆ ನಾರಾಯಣಪ್ಪನವ್ರು ತಿಳಿಸಿದ್ರು. ಆಸೆಗಳನ್ನು ಹೆಂಗೆ ಸ್ವಾಧೀನ ಪಡಿಸ್ಕೊಳ್ಬೇಕು ಕಾಮದೇಹದ ಮುಖಾನ ಅಂತಕ್ಕಂಥದ್ದನ್ನು ಸೂಚಿಸ್ತದೆ. ಇಲ್ಲಿ ನಾವು ಮನಸ್ಸನ್ನು ಯಾವ ರೀತಿ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಾವು ಅರ್ಥಕೊಳ್ಬೇಕಾದಂಥ ಬಹಳ ಒಂದು ಅಂಶ ಅಂತಕ್ಕಂಥದ್ದು. ನಮ್ಮಲ್ಲಿ ಸಾಮಾನ್ಯವಾಗಿ ಸಡನ್ ಆಗಿ ಬರ್ತಕ್ಕಂಥದ್ದೇ ಕೋಪ. ಅದು ಹೇಗೆ ಬರ್ತದೆ ಅಂತ ಹೇಳೋದಕ್ಕಾಗಲ್ಲ. ಸಾತ್ವಿಕಗಾದರೂ ಆಗ್ಬೋದು, ಉಗ್ರವಾಗಿ ಆಗ್ಬೋದು. ಅಸಮಾಧಾನ, ರಾಗ, ದ್ವೇಷಗಳು, ಈ ಶಾಂತವಾದ ಯೋಚನೆಗಳು, ಈ ನರಗಳು ಉದ್ರೇಕಗೊಳ್ಳದಂತೆ ಹೇಗೆ ತಡೆದುಕೊಳ್ಳೋದಕ್ಕೆ ಸರ್ವ ಪ್ರಯತ್ನವನ್ನು ಮಾಡಬೇಕಾಗ್ತಂಥ ಸಂದರ್ಭಗಳನ್ನು ನಾವು ನೋಡ್ತೇವೆ. ಈ ಕೋಪದ ಸಂಪೂರ್ಣ ನಿಗ್ರಹಿಸಿಕೊಳ್ಬೇಕು ಅಂದರೆ 3 ಕೆಳ ದೇಹಗಳದ ಸ್ವಾಧೀನವನ್ನು ಪಡ್ಕೊಳ್ಬೇಕಾಗ್ತದೆ. ನಮ್ಮದು ಸ್ಥೂಲ ದೇಹ, ಕಾಮದೇಹ
ಕೆಳ ಮನಸ್ಸು, ಅದನ್ನು ನಾವು ಶುದ್ಧೀಕರಿಸ್ಕೊಳ್ತಕ್ಕಂಥದ್ದು ಬಹಳವಾದಂತಹ ಮುಖ್ಯವಾದಂಥ ಅಂಶ. ಅದು ತಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದೇ. ಆದರೆ ನಾವಲ್ಲಿ ಗೊತ್ತಿದ್ರೂ ಸಹ ನಾವು ಅನುಷ್ಠಾನದಲ್ಲಿ ಎಲ್ಲೋ ಒಂದು ಕಡೆ ಕೊರತೆಯನ್ನು ನಾವು ಕಂಡುಕೊಳ್ತಕ್ಕಂಥದ್ದನ್ನು ಸಹ ನಾವು ಅದನ್ನು ಗಮನ ಹರಿಸ್ಕೋಬೇಕು. ಇಲ್ಲಿ ಸ್ಥೂಲ ದೇಹ, ಕಾಮದೇಹ, ಮನೋದೇಹಗಳು ಸಹ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅದು ಒಂದು ಮನಸ್ಸಿನ ಒಂದು ಭಾಗ ಅಂತಕ್ಕಂಥದ್ದನ್ನು ಕುತಿಮ ಮಹರ್ಷಿಗಳು ತಿಳಿಸ್ತಾರೆ. ನೊಂದ ಮನಸ್ಸಿನ ಭಾವನೆ, ಹೊಟ್ಟೆ ಕಿಚ್ಚು, ಅಸೂಯೆ ಅಥವಾ ದ್ವೇಷಗಳಿಂದಾಗಿ ಮನುಷ್ಯನಲ್ಲಿ ಇವೆಲ್ಲ ಆದರೆ 48 ಗಂಟೆಗಳ ಕಾಲ ನಮ್ಮಲ್ಲಿ ಕಾಮದೇಹದಲ್ಲಿ ಇರ್ತದೆ, ಗೊತ್ತಾಗ್ತದೆ, ತಿಳಿಸ್ತದೆ. ಏನು ಮಹಾತ್ಮರು ನಮ್ಮನ್ನು ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ. ಅವ್ರು ನಾವು ಏನು ಹೇಳಿದ್ರು ಸಹ ಬೆಳೆದಂತಹ ವ್ಯಕ್ತಿಗಳು, ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಇದ್ದಾರೆ, ಇಲ್ಲೂ ಕೆಲವರು ಅನ್ನೋರು ಇರ್ಬೋದು. ನಾವು ನೋಡಿದ ತಕ್ಷಣವೇ ಯಾರು ಏನು ಅಂತಕ್ಕಂಥದ್ದು, ಇವ್ರು ಯಾವ ಮನಸ್ಸು, ಇವರ ಸ್ಥಿತಿ ಯಾವಾಗ ಇರ್ತಕ್ಕಂಥದ್ದು ಸಹ ಸೂಚಿಸ್ತಕ್ಕಂಥ ಸಹ ಅವಕಾಶ ಆವಾಗ ಏನಾಗುತ್ತೆ, ಮನಸ್ಸಲ್ಲಿ ನಾವು ಸ್ಪಷ್ಟತೆ ಇರೋದಿಲ್ಲ, ಯಾವಾಗಲೂ ಗೊಂದಲ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯಾವಾಗ ಮನಸ್ಸು ಪರಿಶುದ್ಧವಾಗುತ್ತದೋ ಆಗ ಮಾತ್ರ ನಾವು ನಿಜವಾಗಿ ಯಥಾರ್ಥವಾಗಿ ಪರಿಪೂರ್ಣವಾಗಿ ಆಲೋಚಿಸ್ತಕ್ಕಂಥ ಶಕ್ತಿ ನಮಗೆ ಬರುತ್ತೆ. ಅಲ್ಲಿವರೆಗೂ ಖಂಡಿತ ಬರುವುದಿಲ್ಲ. ವಿವೇಚನೆ ಸಹ ಬೆಳಗ್ಗೆ ಮೇಡಮ್ನವ್ರು ಹೇಳಿದರು, ವೈರಾಗ್ಯದ ಬಗ್ಗೆನೂ ಮಾತಾಡೋರು. ಇದು ಮುಂದಿನ ಭಾಗ. ಈ ಮನಸ್ಸಿನ ಶಕ್ತಿ ವ್ಯಯ ಆಗದಂತೆ ನಾವು ಕಾಪಾಡಿಕೊಂಡು ಹೋಗ್ಬೇಕು. ಅದನ್ನು ಹುಡುಕ್ಬೇಕು, ಎಲ್ಲೆಲ್ಲಿ ವ್ಯಯ ಆಗ್ತಿದೆ, ಎಲ್ಲಿ ಸೋರಿಕೆ ಆಗ್ತಿದೆ, ಅದನ್ನು ಪ್ಲಗ್ ಮಾಡ್ತಕ್ಕಂಥದ್ದು, ಅದನ್ನು ನಿಲ್ಲಿಸ್ತಕ್ಕಂಥದ್ದು ಮುಖ್ಯ. ಉದಾಹರಣೆಗೆ ತಾವು ಫೈರ್ ಸ್ಟೇಷನ್ ನೋಡಿರ್ತೀರಿ. ಎಲ್ಲರ ದೊಡ್ಡದಾಗಿ ಬೆಂಕಿ ಅನಾಹುತ ಆದರೆ ಅಲ್ಲಿ ಒಂದು ಪಂಪ್ ಬೇಕಾಗ್ತದೆ, ಒಂದು ಪೈಪ್ ಬೇಕಾಗ್ತದೆ. ಆ ಪೈಪು ದೊಡ್ಡ ಒಂದು ಭೀಕರವಾದಂತಹ ಬೆಂಕಿ ಇದ್ದಾಗ ಆ ಬೆಂಕಿನ ಆರಿಸ್ಲಿಕ್ಕೆ ಸರಿಯಾದ ಗಟ್ಟಿಯಾದ ಪೈಪ್ ಇರಬೇಕು, ಪಂಪ್ ಇರಬೇಕು. ಆ ಪಂಪಲ್ಲಿ ನೀರನ್ನು ರಭಸವಾಗಿ ಬರಬೇಕಲ್ಲ ಬೆಂಕಿನ ತಡಿಲಿಕ್ಕೆ. ಒಂದು ಪಕ್ಷ ಬೆಂಕಿ ತಡೆಯಬೇಕು, ಪೈಪನ್ನು ನಾವು ಏನು ಯೂಸ್ ಮಾಡ್ತೀವಿ, ಆ ಯೂಸ್ ಮಾಡ್ತಕ್ಕಂಥ ಪೈಪು ತೂತುಗಳಿದ್ದರೆ ಫೋರ್ಸ್ ಇರೋದಿಲ್ಲ. ಅದೇ ರೀತಿ ಪಂಪಲ್ಲೂ ಸಹ ವೀಕ್ ಇದ್ದರೆ ನಾವೇನು ಬೆಂಕಿನ ಹಾರಿಸ್ಬೇಕು ಅಂತಕ್ಕಂಥ ಸಾಧ್ಯ ಆಗಲಿಲ್ಲ. ಅದನ್ನು ನಮ್ಮ ದೇಹಾತ್ಮ ಭಾವವನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಗಟ್ಟಿತನ, ಅದನ್ನು ಪರಿಶುದ್ಧತೆಯನ್ನು ಮಾಡಿಕೊಂಡಾಗ ಮುಂದೆ ಅದರಲ್ಲಿ ನಾವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಕುತುಬ ಮಹಾತ್ಮರು ಇನ್ನೊಂದು ಕೆಲವು ವಿಚಾರ, ಮನುಷ್ಯನ ಪ್ರಶಾಂತವಾಗಿ ಇಟ್ಟುಕೊಂಡ್ರೆ ಉನ್ನತ ಮನಸ್ಸಿಂದ ಆಲೋಚನೆಗಳು, ನಮ್ಮ ಮನಸ್ಸನ್ನು ಯಾವಾಗ ಪ್ರಶಾಂತವಾಗಿ ಇಟ್ಕೊಳ್ಳಲ್ಲ ನಾವು ಉನ್ನತ ಮನಸ್ಸು ಕಡೆ ಹೋಗ್ಲಿಕ್ಕಾಗಲ್ಲ, ಜೀವಾತ್ಮನ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಲ್ಲಿ ತಿಳಿ ವಾತಾವರಣ, ಒಂದು ಕೊಳದಲ್ಲಿ ನೀರಿದ್ರೆ ಆ ನೀರು ಅಲಗಾಡ್ತಿದ್ರೆ ಅದರ ಬಿಂಬ ಅದು ಚೆನ್ನಾಗಿರೋದಿಲ್ಲ, ಸರಿ ಇರೋದಿಲ್ಲ. ಅದೇ ಅದು ಶಾಂತ, ಅದು ಸ್ಥಿರವಾಗಿ ನೀರಿದ್ದಾಗ ಆ ನೀರು ಬೆಳಕನ್ನು ನಿಜವಾದ ನಮಗೆ ಆ ಒಂದು ರೂಪಗಳನ್ನು ಕಾಣ್ತದೆ. ಯಾವಾಗ ನಾವು ದೇಹಾತ್ಮ ಭಾವನ ಸರಿಯಾದ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಇಳಿಸ್ಕೊಂಡಾಗ ಜೀವಾತ್ಮದರ ಅಲ್ಲಿ ಬರ್ತದೆ. ಅಂದರೆ ಅಲ್ಲಿಗೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಕ್ಕಂಥದ್ದು. ಶಾಂತ ಮನಸ್ಸು ಅಷ್ಟು ಸುಲಭನ? ಧೈರ್ಯ ಇರಬೇಕು ಅಂತಕ್ಕಂಥನ್ನ ಹೇಳ್ತಾರೆ. ನಾವು ಯೋಗ ಮಾರ್ಗದ ಪರೀಕ್ಷೆಗಳನ್ನು ಹಾಗೂ ಕಷ್ಟಗಳನ್ನು ನಿರ್ಭಯವಾಗಿ ಎದುರಿಸ್ಬೋದು ಯಾವಾಗ ಶಾಂತ ಮನಸ್ಸು ಆ ಒಂದು ಧೈರ್ಯ ಸ್ಥಿತಿಯಲ್ಲಿ ಇದ್ದಾಗ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಮ್ಮ ಜೀವಾತ್ಮ, ಆತ್ಮ, ಬುದ್ಧಿ, ಅರೂಪ ಮನಸ್ಸನ್ನು ಅರಿತಕ್ಕಂಥದ್ದೇ, ಅದು ತಿಳಿತಕ್ಕಂಥದ್ದು ಏನಾದ್ರ ಕೆಲಸ, ಅದ್ರ ಬಗ್ಗೆ ಏನು ಅಂತ ತಿಳಿತಕ್ಕಂಥದ್ದು ಬಹಳ ಮುಖ್ಯ. ಜೀವಾತ್ಮ ಭಾವನು ಅಂದರೆ ಮೇಲಿನ ಏನು ಅರೂಪ ಮನಸ್ಸು, ಬುದ್ಧಿ, ಆತ್ಮದ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ನಾವಿಲ್ಲಿ ಏನೂ ಸಹ ನಾವು ಮನಸ್ಸಿನ ಸ್ಥಿತಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ಸಹ ಇಲ್ಲಿ JK ಅವರು ನಮಗೆ ತಿಳಿಸ್ತಾ ಹೋಗ್ತಕ್ಕಂಥದ್ದು.
ಯೋಗ ಮಾರ್ಗದಲ್ಲಿ ಬಂದೊದಗುವ ಹಲವಾರು ಆಪತ್ತುಗಳನ್ನು ನೋಡ್ತೇವೆ ನಾವು. ಅದನ್ನೆಲ್ಲ ಕಷ್ಟ ಆಗಿರ್ತದೆ. ಆ ಕಷ್ಟನ ಸಹಿಸ್ತಕ್ಕಂಥ ಬೆಳೆಸ್ಕೋಬೇಕು. ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು. ತಾಳ್ಮೆ ಅಂತಕ್ಕಂಥದ್ದು ಬಹಳ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಇದು ಮನಸ್ಸಿನ ಸ್ಥಿತಿಗಳನ್ನು ನಾವು ಎಲ್ಲಿ ಶುದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ನಿಂದೆ ನಮಗೆಲ್ಲ ಬೇಕಾದಷ್ಟು ನಮ್ಮ ಮೇಲೆ ಅಪವಾದಗಳು ಬರ್ಬೋದು. ಅಂತಹ ಎದುರಿಸ್ತಕ್ಕಂಥ ದೃಢ ಮನಸ್ಸು ನಮಗೆ ಬೇಕು, ಆ ಮನಸ್ಸಿನ ಸ್ವಾಧೀನತೆಯನ್ನು ಪಡೆಯಲಿಕ್ಕೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ JK ಅವರು. ಹೆದರು ಪುಕ್ಕಲತನ ಏನಿದೆ, ಹೇಡಿತನ ಏನಿದೆ, ಅಂಥವ್ರಿಗೆ ಯೋಗ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಆಪತ್ತುಗಳನ್ನು ಸಹ ಧೈರ್ಯವಂತಿಕೆಯಿಂದ ಎದುರಿಸ್ತಕ್ಕಂಥ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಈ ಧೈರ್ಯದ ಜೊತೆಗೆ ಬರಿಯ ಒಳ್ಳೆತನ, ಸಾತ್ವಿಕತೆ ಅದರಿಂದ ಮಾತ್ರ ಸಾಲದು. ಧೈರ್ಯ, ಸ್ಥೈರ್ಯ ಎರಡೂ ಇದ್ರೆ ಮಾತ್ರ ಮನಸ್ಸನ್ನು ಈ ಸ್ಥಿತಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾನೆ. ಡಿವೈನ್ ಪ್ಲಾನ್, ಆ ದೈವತ್ವದ ಯೋಜನೆ ಎಡೆ ಹೋಗಬೇಕು ಅಂದರೆ ನಾವು ಸಾಮರಸ್ಯದಿಂದ ಇದ್ದಾಗ ಮಾತ್ರ ನಾವು ಯಾವುದಕ್ಕೂ ಸಹ ಭಯಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ನಾವು ಜೀವಾತ್ಮನ ಕಡೆಗೆ ಹೋಗಿ ಆ ವಿಚಾರದ ಏನು ಮೇಲ್ಮನಸ್ಸು, ಬುದ್ಧಿ, ಆತ್ಮದ ಕಡೆ ಹೊರಟಾಗ ನಮ್ಗೆ ಹೆಚ್ಚಾಗಿ ಆ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕ ಆಗ್ತದೆ. ಆಗ ನಾವು ಇನ್ನೊಂದು ದಿಕ್ಕನ್ನು ನೋಡ್ತೀವಿ, ಮಹಾತ್ಮರ ಕಡೆಗೆ ವಾಲ್ತೇವೆ. ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದ್ದಾಗ ಮಾತ್ರ ಈ ಜ್ಞಾನ ಸಂಪಾದನೆ ಮಾಡಿದ್ರೆ ಮಾತ್ರ ಮಹಾತ್ಮರ ಕಡೆಗೆ ಹೋಗಲಿಕ್ಕೆ ಸಾಧ್ಯ. ನಾವು ನಮ್ಮ ಕೆಳ ಆ 3 ದೇಹಗಳಾದಂತಹ ಸ್ಥೂಲ ದೇಹ, ಕಾಮದೇಹ, ಕೆಳಮಾನದ ಸಾಮರಸ್ಯದಿಂದ ಕೆಲಸ ಮಾಡುವವರೆಗೂ ನಿತ್ಯ ಶಾಂತಿ ನಮಗೆ ಇಲ್ಲ. ಈ ಮುಂದೆ ಹೇಗೆ ಇದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ಬೋದು? ಸ್ಥೂಲ ದೇಹವನ್ನು ಯಾತ್ರ ಮಾಡ್ಕೊಳ್ಬೇಕು, ಕಾಮದೇಹವನ್ನು ಯಾತ್ರ ಮಾಡ್ಕೊಳ್ಬೇಕು. ಕೆಲವರು ಮನಸ್ಸನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂದರೆ ಅದನ್ನು ಸಹ ತಿಳಿಸ್ತಾರೆ. ಸ್ಥೂಲ ದೇಹವನ್ನು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಯಮ ನಿಯಮ, ಪ್ರಾಣಾಯಾಮ, ಯಮ ನಿಯಮ, ವ್ಯಾಯಾಮ. ಎ ಸೌಂಡ್ ಬಾಡಿ ಈಸ್ ಹ್ಯಾವಿಂಗ್ ಸೌಂಡ್ ಮೈಂಡ್. ಯಾಕೆಂದರೆ ನಮ್ಮ ಸ್ಥೂಲ ಶರೀರ ಚೆನ್ನಾಗಿರಬೇಕು, ಆರೋಗ್ಯಕರವಾಗಿದ್ದರೆ ಮಾತ್ರ ನಮಗೆ ಇವೆಲ್ಲ ಗೊತ್ತಾಗ್ತಕ್ಕಂಥದ್ದು. ಅಲ್ಲಿ ಶುದ್ಧಿ ಮಾಡಲಿಕ್ಕೆ ಅವಕಾಶ ಸ್ಥೂಲ ದೇಹಕ್ಕೆ. ಅದೇ ರೀತಿ ಯೋಗಾಸನದಿಂದ ಸಹ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಯೋಗಾಸನದಲ್ಲಿ ಪತಂಜಲಿ ಯೋಗಾಶ್ರಮ ಇದರಲ್ಲಿ ಗೊತ್ತಾಗ್ತದೆ. ಕಾಮದೇಹವನ್ನು ಯಾವ ರೀತಿ ಮಾಡ್ಕೊಳ್ಬೇಕು? ಬೆಳಗ್ಗೆನೇ ಹೇಳ್ಕೊಟ್ಟು ನಾರಾಯಣಪ್ಪರು ಪ್ರಾಣಾಯಾಮದಿಂದ ನಾವು ಮಾಡ್ಕೊಳ್ಳಿಕ್ಕೆ, ಶುದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೆಳಮನ ದೇಹವನ್ನು ಶುದ್ಧಿಪಡಿಸ್ಕೊಳ್ಳೋದು ಯಾವಾಗ? ಹಾಗೆ ಧ್ಯಾನದಿಂದ ಸಾಮರಸ್ಯವನ್ನು ಗೊಳಿಸ್ಬೋದು ಅಂತಕ್ಕಂಥದ್ದು ಮತ್ತು ಪರಿಶುದ್ಧತೆಯನ್ನು ಗೊಳಿಸ್ಕೊಳ್ಬೋದು ಅಂತ. ಈ ರೀತಿಯಾದ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಮನಸ್ಸನ್ನು ಸ್ವಾಧೀನಪಡಿಸ್ಕೊಳ್ಳೋದಲ್ಲೇ ಯಾವ ಕಡೆಗೂ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರಿವು ಮೂಡಿಸ್ಕೊಳ್ಳಲೇಬೇಕಾಗ್ತದೆ. ನಮ್ಮ ಮನಸ್ಸಿನ ಕಡೆಗೆ ಹೆಚ್ಚಿನ ಒತ್ತುಗಳು ನಾವು ಎಷ್ಟು ಕೊಡ್ತೀವೋ ಅಷ್ಟು ನಮ್ಮನ್ನು ಪರಿಶುದ್ಧತೆ ಕಡೆ ಮನಸ್ಸನ್ನು ಪರಿಶುದ್ಧತೆ ಮಾಡ್ಕೊಳ್ಳಿಕ್ಕೆ ಹೇಳ್ತದೆ. ಯಾವಾಗಲೂ ಆನಂದದಿಂದ ಇರಬೇಕು, ಪ್ರಶಾಂತವಾಗಿರ್ತಕ್ಕಂಥದ್ದೇ ನಿನ್ನ ಧರ್ಮವಾಗಿರಬೇಕು ಅಂತಕ್ಕಂಥದ್ದನ್ನು ಈ ಗ್ರಂಥದಲ್ಲಿ ಹೇಳ್ತಕ್ಕಂಥದ್ದು. ಈಗ ನೀನು ಈಗ ಏನು ಮಾಡ್ತಿದ್ದೀಯ ಎಂದು ಯೋಚಿಸು, ಅದರಿಂದ ನಿನ್ನ ಮುಂದಿನ ಘಟನೆಗಳು ಇತ್ಯರ್ಥವಾಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಮಾಡ್ತಕ್ಕಂಥ ಯೋಚನೆಗಳು ಏನಿದೆ, ನಾವು ಏನು ಮಾಡ್ತಿದ್ದೀವಿ, ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಯೋಚನೆ ಮಾಡಬೇಕು. ಕರ್ಮ ಬಂಧನದಿಂದ ಆಗ ಕರ್ಮ ಬಂಧನದಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವ್ಯಸನ, ಖಿನ್ನತೆ ಇವುಗಳಿಗೆ ಯಾವಾಗಲೂ ಅವಕಾಶವನ್ನು ಕೊಡ್ಕೂಡ್ದು. ಮನಸ್ಸನ್ನು ಇಷ್ಟ ಬಂದ ಹಾಗೆ ಸಂಚರಿಸೋದಕ್ಕೆ
ಬಿಡಬಾರದು. ಸದಾ ಎಚ್ಚರ, ಕಾನ್ಸ್ಟೆಂಟ್ ಅವೇರ್ನೆಸ್. ಜೆ ಕೆ ಅವರು ಯಾವಾಗಲೂ ಅವ್ರ ಜೀವಿತ ಕಲೆಯವರೆಗೂ ಸಹ ಅದನ್ನೇ ಅವ್ರು ಹೇಳ್ಕೊಂಡ್ಬಂದಿದ್ದು. ಯಾವ ಕೆಲಸವನ್ನು ಮಾಡ್ತಿದ್ದಾಗ ಅದನ್ನು ಪೂರ್ತ ಅಚ್ಚುಕಟ್ಟಾಗಿ ಎಚ್ಚರದಿಂದ ಮಾಡಬೇಕು. ಕೆಲಸ ಮಾಡೋದು ಮುಖ್ಯ ಅಲ್ಲ, ನಾವು ಯಾವಾಗ ಯಾವ ರೀತಿಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಗುಡಿಸೋ ಕೆಲಸದಿಂದ ಇರ್ಬೋದು, ಈ ದೇಶದ ಪ್ರಧಾನಮಂತ್ರಿ ಕೆಲಸ ಇರ್ಬೋದು, ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಏನೋ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ನಿನ್ನ ಮನಸ್ಸು ಕೆಲಸವಿಲ್ಲದೆ ವ್ಯರ್ಥವಾಗಿ ಕಾಲಹರಣ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಕೊಡಕೂಡದು. ಯಾವಾಗಲೂ ಸಹ ನಾವು ಒಳ್ಳೆಯ ಯೋಚನೆಗಳನ್ನು, ಆ ಯೋಚನೆಗಳ ಜೊತೆಗೆ ಆ ಹಿನ್ನೆಲೆ ಇಟ್ಕೊಂಡು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಮನಸ್ಸಿನ ವಿಚಾರದಲ್ಲಿ ತಿಳಿಸ್ತಕ್ಕಂಥ ಒಂದು ಅವಕಾಶಗಳದು. ಮನಸ್ಸು ಎಲ್ಲದಕ್ಕೂ ಕಾರಣ, ಬಂಧನಕ್ಕೂ ಕಾರಣ, ಇದೆ ಎರಡಕ್ಕೂ ಕಾರಣ, ಬಿಡುಗಡೆಗೂ ಕಾರಣ ಇರ್ತಕ್ಕಂಥ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಾವು ಈ ಆಧ್ಯಾತ್ಮಿಕ ಪಥದಲ್ಲಿ ಸಾಧ್ಯತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಈ ಮಹಾತ್ಮ ಕುಟುಂಬಗಳು ಹೇಳ್ತಾರೆ, ಬಾಹ್ಯ ಘಟನೆಗಳನ್ನು ಒಬ್ಬನಿಗೆ ಏನೇ ಆದರೂ ಪರವಾಗಿಲ್ಲ, ಆದರೆ ಯಾವುದೇ ದುಃಖಗಳು ಬಂದರು, ತೊಂದರೆಗಳು ಬಂದರು, ಅನಾರೋಗ್ಯ ಆದ್ರೂ, ನಷ್ಟ ಕಷ್ಟಗಳು ಉಂಟಾದರೂ, ದುಃಖಗಳಾದರೂ ಸಹ ಅದಕ್ಕೆಲ್ಲ ನಾವು ಹಿಂದಿನ ಜನ್ಮದೇ ಕಾರಣ ಅಂತಕ್ಕಂಥದ್ದನ್ನು ಯೋಚಿಸ್ಬೇಕು. ಯಾವಾಗ ನಮ್ಗೆ ಕರ್ಮ ಸಿದ್ಧಾಂತದ ಬಗ್ಗೆ ಗೊತ್ತಿದ್ರೆ ನಾವು ಎಚ್ಚರಿಕೆಯಿಂದಿರ್ತೀವಿ. ಯಾವಾಗ ನಾವು ಪುನರ್ಜನ್ಮದ ಬಗ್ಗೆ ಗೊತ್ತಿದ್ರೆ ಎಚ್ಚರಿಕೆಯಿಂದಿರ್ತೀವಿ. ಇಲ್ಲ ಅಂದರೆ ಅದನ್ನು ಮುಂದೆ ಅದು ಮನಸ್ಸನ್ನು ಸ್ವಾಧೀನಕ್ಕೆ ಪಡೀಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ವಿಚಾರನ ಇಲ್ಲಿ ಮನಸ್ಸಿನ ವಿಚಾರವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮುಂದಿನದು ಮನಸ್ಸು ಎಷ್ಟು ಮುಖ್ಯನೋ ಅದ್ರ ಜೊತೆಗೆ ಆ ಕಾರ್ಯಗಳು ಸಹ, ನಾವು ಮಾಡ್ತಕ್ಕಂಥ ಕಾರ್ಯಗಳು ಹೇಗೆ ಮಾಡ್ತೀವಿ ಅಂದರೆ ಎರಡನೇ ಅಂಶ ಕ್ರಿಯೆಯ ಸ್ವಾಧೀನ, ಬಾಹ್ಯೇಂದ್ರಿಯ ನಿಗ್ರಹ ಅಂದರೆ ಕಂಟ್ರೋಲ್ ಇನ್ ಆ್ಯಕ್ಷನ್. ಅದನ್ನು ಯಾವ ರೀತಿಯಾಗಿ ನಾವು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ನಿನ್ನ ಯೋಚನೆ ಸರಿಯಾಗಿದ್ದರೆ ಮಾತ್ರ ನಿನ್ನ ಕಾರ್ಯಗಳು ಚೆನ್ನಾಗಿರುತ್ತೆ. ನಿಮ್ಮ ಯೋಚನೆಯಲ್ಲಿ ಎಲ್ಲಾದರೂ ಎಡವಟ್ಟಾದರೆ ಕಾರ್ಯನೂ ಸಹ ಎಡವಟ್ಟಾಗ್ತದೆ. ಹಂಗಾರೆ ನಾವು ಎಲ್ಲ ಯೋಚನೆ ಮಾಡೇ ಮಾಡ್ತೀವ? ಯೋಚನೆ ಮಾಡೇ ಮಾಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ಯೋಚನೆಗಳು ಆಗದಿದ್ರೂ ಸಹ ಕಾರ್ಯಗಳು ಹಾಗೇ ಬಿಡ್ತವೆ. ಆಗಲೂ ಸಹ ನಾವು ಯಾಕೆ ಹಿಂಗಾಯ್ತು, ಯಾವ ಯೋಚನೆನೇ ಮಾಡಲಿಲ್ಲ, ನಾವೆಲ್ಲ ಸರಿಯಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭಗಳು ಇರ್ತವೆ. ಆ ಯೋಚನೆ ಮಾಡದಿದ್ರೂ ಸಹ ಕಾರ್ಯಗಳು ಕೆಲವು ಜರುಗಿ ಬಿಡ್ತವೆ. ಯಾವುದೋ ಒಂದು ಉದಾಹರಣೆಗೆ ನಾವು ಎಲ್ಲ ಹೋಗ್ತಿರ್ತೀವಿ, ಅಪಘಾತ ಆಗಿಬಿಡ್ತದೆ, ನಾವು ಯೋಚನೆನೇ ಮಾಡಿರೋದಿಲ್ಲ. ಇನ್ನೆಲ್ಲ ಕಡೆ ಇದ್ದಕ್ಕಿದ್ದಂಗೆ ನಮ್ಮ ಆಸ್ತಿಗಳನ್ನು ನಷ್ಟ ಮಾಡ್ಕೊಳ್ತೇವೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ಏನೋ ತಪ್ಪು ಮಾಡಿರಲ್ಲ, ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತೀವಿ, ಅವಮಾನಗಳನ್ನು ಎದುರಿಸ್ತೀವಿ. ಈ ಕಷ್ಟಗಳಿಗೆಲ್ಲ ಏನು ಕಾರಣ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಅವಾಗ ಹಿಂದಿನ ದಿನಗಳ ಸಂಸ್ಕಾರಗಳು ನಮ್ಗೆ ಏನೇನು ಮಾಡ್ಕೊಂಬಂದಿದ್ವಿ ಇದು ಸಹ ಕಾರಣ ಇರ್ತದೆ. ಯಾಕೆಂದರೆ ನಾವು ಯೋಚನೆ ಮಾಡಿ ನಾವು ಕರೆಕ್ಟಾಗಿ ಹೋಗ್ತಿದ್ರೂ ಸಹ ಯೋಚನೆಗಳಿಲ್ಲದೆ ಕೆಲವು ಘಟನೆಗಳಾಗ್ಬಿಡ್ತವೆ. ಆ ಘಟನೆಗಳಾದಾಗಲೂ ಸಹ ನಾವು ಎಚ್ಚರಿಕೆಯಿಂದ ನಾವು ಅದನ್ನು ಸ್ವಾಧೀನಕ್ಕೆ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಿಲ್ಲಿಸ್ತೇವೆ. ಪುರುಷಾತ್ಮನಲ್ಲಿ ಇರ್ತಕ್ಕಂಥದ್ದು 3 ಮುಖ್ಯ ಅಂಶಗಳಂದರೆ ಇಚ್ಛೆ, ಜ್ಞಾನ, ಕ್ರಿಯೆ ಇರ್ತಕ್ಕಂಥದ್ದು. ಅದು 3 ಗುಣಗಳಿರ್ತಕ್ಕಂಥದ್ದು. ಅದನ್ನು ಕಾರ್ಯರೂಪದಲ್ಲಿ ತರಬೇಕಾದ್ರೆ ಆತ್ಮ, ಬುದ್ಧಿ, ಮನಸ್ಸನ್ನು ಅದನ್ನು ಮೈದೆಳೆದು ಕಾರ್ಯರೂಪಕ್ಕೆ ಅದನ್ನು ತರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಈ ಕೆಟ್ಟ ಗುಣಗಳನ್ನು ನಾವು ಬೇರ್ ಸಮೇತ ತೆಗೆದು ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಅಂಶ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಆಂತರಿಕ ಶಕ್ತಿ, ಧೈರ್ಯ, ಸ್ಥೈರ್ಯ ಮತ್ತು ದೃಢ ನಿಶ್ಚಯ ಇವೆಲ್ಲನೂ ಸಹ ನಾವು ಮೈಗೂಡಿಸ್ಕೊಳ್ಬೇಕು.
ನೀನು ಮಾಡುವ ಕೆಲಸವು ನಿನ್ನ ಸ್ವಂತದ್ದು ಮಾತ್ರ ಆಗಿರಬೇಕು, ಇನ್ನೊಬ್ಬನದಾಗಿರಕೂಡದು. ಇಲ್ಲಿ ಕೆಲವು ಟೈಮ್ ನಾವು ನೋಡ್ತೇವೆ, ನಾವು ಬಹುತೇಕವಾಗಿ ಇನ್ನೊಬ್ಬರ ಕಡೆ ಕೆಲಸಗಳದೆ ನಾವು ತಲೆ ಹಾಕ್ತಾ ಇರ್ತೀವಿ. ನಮ್ಮದು ಏನಾಗಿದೆ ಕಡೆ ನೋಡೋದಿಲ್ಲ, ಇನ್ನೊಬ್ಬರದ್ದು ಕೆಲಸಗಳ ಗಮನ ಹರಿಸಿ ಕೂಡಲೇ ಅದನ್ನು ಅವ್ರು ಕೇಳ್ದಿದ್ರು ಸಹ ನಾವು ಅದ್ರ ಕಡೆ ಗಮನ ಹೋಗ್ಬಿಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀನು ಇನ್ನೊಬ್ಬರ ಕೆಲಸಕ್ಕೆ ಅವನ ಅನುಮತಿ ಇಲ್ದಲೆ, ಅವನೇನಾದ್ರೂ ಸಹಾಯ ಅವಶ್ಯಕತೆ ಇದ್ದರೆ, ಅವನೇನೋ ಕೇಳಿದ್ರೆ ಆಗ ಮಾತ್ರ ನೀನು ಅವನಿಗೆ ಅವನ ಕಡೆ ಹೋಗಬೇಕು ಹೊರತು ಖಂಡಿತವಾಗಿ ನಿನ್ನ ಕೆಲಸವನ್ನು ನೀನು ಮಾಡು. ಬಿದ್ದಾಗ ಮಾತ್ರ ಅವನ ಹತ್ರ ನಿಮ್ಮನ್ನು ಕೇಳಿದ್ರೆ ಮಾತ್ರ ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯೋಚನೆಗಳು ಮತ್ತು ಕ್ರಿಯೆಗಳ ಬಗ್ಗೆ ಅತ್ಯಂತ ಜಾಗರೂಕನಾಗಿರ್ಬೇಕು ನಾವು. ಯಾವ ಭಾವನೆ, ಕೋಪ ಹಾಗೂ ಅಸಮಾಧಾನವು ಇಲ್ಲದೆ ವಾಸ್ತವಾಂಶಗಳನ್ನು ಸುಮ್ಮನೆ ಒಪ್ಕೊಳ್ಬೇಕು. ಅಕ್ಸೆಪ್ಟೆನ್ಸ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾನ್ ಡಿಫೆನ್ಸಿವ್ನೆಸ್ ಅಂತಕ್ಕಂಥ ಹೇಳ್ತಾರೆ. ನಾವು ಕೆಲವು ಟೈಮ್ ನಾವು ಗೊತ್ತಿರ್ತದೆ, ಅದ್ರ ಒಪ್ಕೊಳ್ಳಲ್ಲ, ಸಮ್ಮತಿಸದೇ ಇಲ್ಲದೆ ನಾವು ಕೆಲಸಗಳನ್ನ ಮಾಡಿಬಿಡ್ತೀವಿ. ನಾವು ತಪ್ಪಿದ್ರೂ ಸಹ ಆ ತಪ್ಪನ್ನು ತಿಳ್ಕೊಳ್ಳದಲ್ಲೇ ಅದು ನಾನು ಮಾಡಿದ್ದೆ ಸರಿ ಅಂತಕ್ಕಂಥದ್ದನ್ನು ಅದಕ್ಕೆ ಶಕ್ತಿ ತುಂಬಿ ಅದಕ್ಕೆ ಪುಷ್ಟೀಕರಿಸ್ತೀವಿ. ಆ ಥರ ಕಾರ್ಯಗಳನ್ನು ಮಾಡಲೇಬಾರ್ದು. ನಮ್ದು ಏನಿದೆ ಆ ಒಪ್ಪಿಗೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಅದನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ನಮಗೆ ತಿಳಿಸ್ತದೆ. ಅದು ಬಹಳ ಮುಖ್ಯ. ಇವತ್ತಿನ ದಿನಗಳನ್ನ ನೋಡ್ತೀವಿ, ಎಲ್ಲ ಕಡೆನೂ ವಿಚಾರಗಳನ್ನು ನಾವು ತಿಳ್ಕೊಂಡು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ತೇವೆ. ಅದನ್ನು ಬಹಳಷ್ಟು ಜಾಸ್ತಿ ನಾವು ಇನ್ನೊಬ್ಬರಿಗೆ ತಲೆ ಕೆಡಿಸ್ಕೊಳ್ತೀವಿ. ನಾವು ಏನು ಮಾಡ್ತಿದ್ದೀವಿ, ನಾವು ಯಾಕೆ ಹಿಂಗೆ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ನಮ್ಮ ಕಡೆ ಬೆರಳನ್ನೇ ತೋರಿಸ್ಕೊಳ್ಳಲ್ಲ. ಅದಕ್ಕೆ ಸ್ವಜ್ಞಾನದ JK ಅವರು ಪದೇ ಪದೇ ಹೇಳ್ತಿದ್ದು, ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನನ್ನು ನೀನು ತಿಳ್ಕೊ ಫಸ್ಟು, ಇನ್ನೊಬ್ಬರ ಕಡೆ ನೀನು ಗಮನ ಹರಿಸ್ಬಿಡು. ಅದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಬಿಡು, ನೀನು ಯಾಕೆ ಅದ್ರ ಕಡೆ ತಲೆ ಕೆಡಿಸ್ಕೊಳ್ತೀಯಪ್ಪ ಅಂತ ಕೇಳ್ತಾರೆ. ನಮಗೆ ದ್ವೇಷದ ಅಂತಕ್ಕಂಥದ್ದೇ ಯಾವಾಗಲೂ ನಮ್ಮ ಮೇಲೆ ಬರ್ತಾ ಇರ್ತದೆ. ನಾವು ಮಾನಸಿಕವಾಗಿ ಟೊಂಕಿ ಕಟ್ಟಿ, ಅಂದರೆ ಯಾವುದೇ ನಮಗೆ ಕೆಟ್ಟದ್ದಾದರೂ ಸಹ ಅದನ್ನು ಎದುರಿಸ್ತಕ್ಕಂಥದ್ದು ನಮ್ಗಳೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ಸಹ ತಿಳಿಸ್ತಾರೆ. ಇಲ್ಲಿ ನಾವು ಯಾವ್ದಾರ ಒಂದು ತೊಂದರೆ ಆಯಿತು ಅಂದರೆ ಹೆದರ್ಕೊಂಡ್ಬಿಟ್ಟು ಅಂದ್ರೆ ಇನ್ನೇನಾರ ಮಾಡ್ಕೊಂಡು ಇನ್ನೇನೋ ಅನಾಹುತಗಳೆಲ್ಲ ಮಾಡ್ಕೊಳ್ತೀವಿ. ಅದು ಕಾರ್ಯಗಳನ್ನು ಅದನ್ನು ಮಾಡಿಕೊಡ್ಬೇಡಿ. ಅದು ಏನು ಕಾರ್ಯಗಳ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವರು ನಾನು ಲೋಕೋಪಕಾರ ಕೆಲಸವನ್ನು ಮಾಡ್ತೇನೆ, ಅದನ್ನು ಬಿಟ್ಟು ನಾನು ಅದನ್ನೇ ಜಾಸ್ತಿ ನನ್ನ ಮಾಡ್ಕೊಳ್ತೇನೆ. ಲೋಕೋಪಕಾರ ಕಾರ್ಯ ಮಾಡು, ಇನ್ನೊಬ್ಬರ ಬಗ್ಗೆ ಚಿಂತನೆಯನ್ನು ಮಾಡು, ಅಲ್ಟ್ರೂಯಿಸಮ್ ಅಂತಿದೆ, ಅದ್ರ ಬಗ್ಗೆ ಹೋಗು. ಆದರೆ ಆ ನೆಪದಲ್ಲಿ ಸಾಮಾನ್ಯ ದಿನವಿಡೀ ಇರ್ತಕ್ಕಂಥ ಸಾಮಾನ್ಯ ಕೆಲಸಗಳನ್ನು ಅಸಡ್ಡೆನೆ ಮಾಡಬೇಡ. ಈಗ ನಮ್ಗೆ ಎಷ್ಟೋ ಸರಿ ನಮಗೆ ಗೊತ್ತಾಗ್ತದೆ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತಕ್ಕಂಥ ತಿಳ್ಕೊಳ್ಬೇಕಾಗ್ತದೆ. ಕೆಲಸ ನಾವು ನಮ್ಮ ವಕೀಲರು ನೋಡ್ತಾ ಇರ್ತೇವೆ. ಯಾವ್ದಾರ ಒಂದು ನಾವೆಲ್ಲ ಮನೇಲೆಲ್ಲ ಏನಾರು ನಾವು ದೇವತಾ ಕಾರ್ಯದಲ್ಲೆಲ್ಲ ಏನಾರು ಒಂದು ನಮ್ಮ ಈ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದ್ದಾಗ ಅದರ ಲೋಕೋಪಕಾರ ಕಾರ್ಯಗಳು ಮಾಡಬೇಕಾದ್ರೆ ಸಡನ್ನಾಗಿ ಅದರ ಘಟನೆಗಳು ಬಂದ್ಬಿಡ್ತವೆ. ಅಂದರೆ ನಮ್ಮಲ್ಲಿ ಜಾಸ್ತಿ ಬರ್ತವೆ, ಮತ್ತು ಡಾಕ್ಟರ್ಸ್ಗೂ ಬರ್ತದೆ. ನೀನು ಇಲ್ಲಿರ, ನಾನಿಲ್ಲಿ ಧ್ಯಾನ ಮಾಡ್ತೀನಿ, ಆಮೇಲೆ ಬರ್ತೀನಿ ಅಂತ ಅದನ್ನು ಹೇಳಬೇಡ ಅಂತ. ಫಸ್ಟು ಯಾವುದು ಮುಖ್ಯವಾಗಿ ನೀವು ಅದಕ್ಕೆ ಸ್ಪಂದಿಸಬೇಕು, ಕೂಡಲೇ ಆ ಕಾರ್ಯವನ್ನು ಮಾಡಿ ಮುಗಿಸಿ ಆಮೇಲೆ ಬರ್ತೀನಿ ಅಂತಕ್ಕಂಥ ಅಸಡ್ಡೆಯನ್ನು ಮಾಡಬೇಡ ಅಂತಕ್ಕಂಥನ್ನ ಸಾಮಾನ್ಯ ಕೆಲಸಗಳನ್ನು ಸಹ ಎಚ್ಚರಿಕೆಯಿಂದ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಚಾರದಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು. ಯಾವುದೇ ಕೆಲಸಗಳನ್ನ ನಾವು ಒಪ್ಕೊಂಡಿರ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದಂಥದ್ದು ನಮ್ಮ ಎಲ್ಲರ ಒಂದು ಜವಾಬ್ದಾರಿಕೆ ಆಗಿರ್ತದೆ. ಯೋಗ ಪಥದ ಉತ್ಕಾಂಕ್ಷಿಯು ಗುಪ್ತ ವಿದ್ಯಾಭ್ಯಾಸದ ಕೆಲಸವೇ ದೈನಂದಿನ ಬಾಹ್ಯ ಕರ್ತವ್ಯಗಳಿಗೆಂದು ಮುಖ್ಯವಾದುದು ಎಂದು ಎಂದಿಗೂ ಭಾವಿಸಬಾರದು. ಯೋಗ ಪಥದಲ್ಲಿ ಸಾಕ್ತಕ್ಕಂಥ ಕೆಲಸಗಳಲ್ಲಿ ಗುಪ್ತ ವಿದ್ಯಾಭ್ಯಾಸದ ಕೆಲಸವೇ ಮುಖ್ಯ. ಅದ್ರ ಜೊತೆಗೆ ಅದನ್ನು ತಕೊಂಡು ಹೋಗ್ಬೇಕು. ಕಾರ್ಯಗಳು ಯಾವುದಾದ್ರೂ ಆ ಕಾರ್ಯಗಳಿಗೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ನಿರ್ಲಕ್ಷ್ಯ ಮಾಡಿದ್ರೆ ಇಡೀ ನೀವು ಯೋಗ ಪಥದಲ್ಲಿ ಸಾಗಲಿಕ್ಕೆ, ಆ ಯೋಗ ಪಥದಕ್ಕೆ ಹೋಗ್ತಕ್ಕಂಥ ನಿಮಗೆ ಶಕ್ತಿನ ಕಳ್ಕೊಳ್ತೀರಿ ನೀವು ಅಂತಕ್ಕಂಥದ್ದನ್ನು ಹೇಳ್ತಾರೆ.
ಅಂದರೆ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಓದುವುದಕ್ಕೂ ಪರೋಪಕಾರಕ್ಕೂ ಏನಾದ್ರು ವಿಚಾರ ಬಂದು ದ್ವಂದ್ವ ಭಾವ ಉಂಟಾದಾಗ, ಈಗ ಆಧ್ಯಾತ್ಮಿಕ ವಿಚಾರ ಚಿಂತನೆ ಮಾಡ್ತಾ ಇರ್ತೀವಿ, ಏನೋ ಒಂದು ಕಾರ್ಯಗಳು ಮಾಡ್ತಾ ಇರ್ತೀವಿ, ಪರೋಪಕಾರನೂ ಒಂದು ಕಾರ್ಯ, ಒಂದು ವಿಚಾರಗಳಲ್ಲಿ ಇರ್ತೀವಿ, ಅದರ ಸಹಾಯ ಮಾಡಬೇಕು ಅದರಲ್ಲಿ ಬಂದಾಗ ಆವಾಗ ದ್ವಂದ್ವ ಉಂಟಾಗ್ತದೆ. ಈ ಕಡೆ ಹೋಗೋದು ಈ ಕಡೆ ಹೋಗೋದು ಅಂದಾಗ ನೀನು ಫಸ್ಟು ಪರೋಪಕಾರ ಕೆಲಸಕ್ಕೆ ನೀನು ಮೊದಲು ತಲೆ ಕೆಡಿಸ್ಕೊ, ಫಸ್ಟ್ ಸೇವೆ ಮಾಡು, ಆಮೇಲೆ ನಿನ್ನ ಬೇರೆ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗುವಂತಕ್ಕಂಥದ್ದನ್ನು ಹೇಳ್ತೇನೆ. ನಿನ್ನ ಜವಾಬ್ದಾರಿ ಮತ್ತು ಮಹಾತ್ಮರ ಜವಾಬ್ದಾರಿ ವಿಷಯ ಬಂದಾಗ ಆಯಿತು, ನಾವು ಕೆಲಸ ಮಾಡ್ತಿರ್ತೀವಿ, ನಮ್ಮ ಜವಾಬ್ದಾರಿ ಮುಖ್ಯವೋ ಈ ಮಹಾತ್ಮರ ಕಾರ್ಯಗಳು ಮುಖ್ಯವೋ, ಹೊಣೆಗಾರಿಕೆ ಮುಖ್ಯವೋ, ಅವ್ರ ಹೊಣೆಗಾರಿಕೆ ಮುಖ್ಯವೋ ನಮ್ಮ ಹೊಣೆಗಾರಿಕೆ ಮುಖ್ಯ ಬಂದಾಗ ನಾವು ನಮ್ಮ ಹೊಣೆಗಾರಿಕೆಯನ್ನು ತಗೊಳ್ಬೇಕು. ಮಹಾತ್ಮರ ಹೊಣೆಗಾರಿಕೆಗೆ ಶಿಫ್ಟ್ ಮಾಡಬಾರ್ದು. ಅದು ಮಹಾತ್ಮರಿಂದ ಆಗಿದ್ದು ಕೆಲಸ ಅಂತ ತಪ್ಪನ್ನು ಮಾಡ್ಕೊಳ್ಬಾರ್ದು. ಏನಕ್ಕೂ ಕಾರಣ ಅವರು ಹೇಳಿದ ಮಾರ್ಗದರ್ಶನ ನಾವು ಹೋಗ್ತಾ ಇರ್ತೀವಿ, ಕೆಲವು ಟೈಮ್ ಏನೋ ತಂದಾಗಿ ಅದು ನಮ್ಮ ಹೊಣೆಗಾರಿಕೆಯಿಂದ ಆಗಿರ್ತದೆ ಹೊರತು ಅವರ ಹೊಣೆಗಾರಿಕೆಯಿಂದ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಒಬ್ಬ ಥಿಯಾಸಫಿ ಸದಸ್ಯ ಮಾಡ್ತಕ್ಕಂಥದ್ದು ಕಾರ್ಯಗಳು ಮಾಡ್ತಕ್ಕಂಥದ್ದು ಇತರರಿಗಿಂತ ಚೆನ್ನಾಗಿ ಸ್ಪಷ್ಟವಾಗಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕಾರ್ಯಗಳಲ್ಲಿ ಸ್ವಾಧೀನಪಡಿಸಲು ತಿಳಿಸ್ತಾರೆ. ಇಲ್ಲಿ ಗುರುಗಳ ಶಿಕ್ಷಣ ಆಗಬೇಕಾದ್ರೆ ಸಾಮಾನ್ಯ ಕೆಲಸಗಳನ್ನು ಇತರರಿಗಿಂತಲೂ ಹೆಚ್ಚು ಅಚ್ಚುಕಟ್ಟಾಗಿ ಮಾಡಬೇಕು ಹೊರತು ಪಡಪೋಸಿಯಾಗಲ್ಲ. ಏಕೆಂದರೆ ಅದನ್ನು ಸಹ ನೀನು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನ ಗುರುಗಳಿಗೋಸ್ಕರ ಅಂತಕ್ಕಂಥದ್ದನ್ನು ಎಂದೂ ಸಹ ನೀನು ಮರಿಬೇಡ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅದರಿಂದ ಬಹಳ ನಾವು ನಮ್ಮ ಕೆಲಸಗಳನ್ನ ಮಾಡಬೇಕಾದ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾವು ತಿಳ್ಕೊಂಡಿರಬೇಕು. ಮೂರನೆಯ ಅಂಶ ತಾಳ್ಮೆ, ಸೈರಣೆ, ಉಪರತಿ, ದಟ್ ಇಸ್ ಟಾಲರೆನ್ಸ್. ಪ್ರತಿಯೊಬ್ಬರ ವಿಚಾರದಲ್ಲೂ ಎಲ್ಲರ ವಿಷಯದಲ್ಲೂ ನಮಗೆ ಟಾಲರೆನ್ಸ್, ಸೈರಣೆಯನ್ನು ಮೊದಲು ಕಲ್ತ್ಕೊಳ್ಬೇಕು, ಮಾಡಬೇಕು. ನಿನ್ನ ಸ್ವಂತ ಅಂದರೆ ಸ್ವಂತ ಮತದಲ್ಲಿ ಹೇಗೋ ಹಾಗೆ ಅನ್ಯ ಮತದ ಸಿದ್ಧಾಂತಗಳಲ್ಲೂ ಸಹ ಮನಪೂರ್ವಕವಾಗಿ ಅಕ್ಕರೆಯುಳ್ಳನಾಗಬೇಕು. ನನ್ನ ಧರ್ಮವೇ ಶ್ರೇಷ್ಠ, ಇನ್ನೊಬ್ಬರದ್ದು ಕನಿಷ್ಠ ಅಂತಕ್ಕಂಥ ವಿಚಾರಣೆ ಮಾಡಬಾರ್ದು. ಎಲ್ಲ ಮತಗಳ ಧರ್ಮಗಳ ಪರಮಾತ್ಮನ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಪ್ರತಿ ನೋ ರಿಲಿಜನ್ ಈಸ್ ಹೈಯರ್ ದ್ಯಾನ್ ಟ್ರೂತ್ ಅಂತಕ್ಕಂಥದ್ದು. ಪ್ರತಿ ಧರ್ಮದಲ್ಲೂ ಸಹ ಯಾವುದೂ ಸಹ ಸುಳ್ಳನ್ನು, ಕೆಟ್ಟದನ್ನು, ಅಸತ್ಯವನ್ನು ನುಡಿಯೋದೇ ಇಲ್ಲ ಅಂತಕ್ಕಂಥದ್ದು. ಪೂರ್ಣ ಸೈರಣೆಯನ್ನು ಪಡೆಯಬೇಕಾದ್ರೆ ಮೊಟ್ಟ ಮೊದಲು ನಿನ್ನ ಮತದ ಮೇಲೆ ದುರಾಭಿಮಾನವನ್ನು, ಮೂಢನಂಬಿಕೆಯನ್ನು ಬಿಡಬೇಕು. ನನ್ನ ಮತವೇ ಶ್ರೇಷ್ಠ ಅಂತಕ್ಕಂಥ ಅದು ಏನು ಹೇಳ್ತದನ್ನು ಕೇಳೋದು, ತಪ್ಪುಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅವೆಲ್ಲ ಮೂಢನಂಬಿಕೆಗಳಿಗೆ, ಅದಕ್ಕೆಲ್ಲ ಅವಕಾಶವನ್ನು ಕೊಡಕೂಡದು ಅಂತ. ನಾವು ಎಲ್ಲ ಮತಧರ್ಮಗಳ ಬಗ್ಗೆ ಸ್ವಲ್ಪವನ್ನಾದರೂ ತಿಳಿದುಕೊಂಡಿರಬೇಕು. ಪ್ರತಿಯೊಂದು ಮತಗಳನ್ನು ಅಧ್ಯಯನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ತಿಳಿಸ್ತಾರೆ ಇಲ್ಲಿ. ಅವುಗಳನ್ನು ಧರ್ಮ ಪ್ರಚಾರಾರ್ಥವಾಗಿ ಅಲ್ಲದೆ ಸಹಾನುಭೂತಿಯಿಂದ ನಾವು ಮಾಡಬೇಕು. ಅದರಿಂದ ನಮಗೆ ಎಲ್ಲ ಮತಗಳಲ್ಲಿರ್ತಕ್ಕಂಥ ವಿಚಾರಗಳು ತಿಳ್ಕೊಳ್ತೇವೆ, ಅದನ್ನು ಅರ್ಥ ಮಾಡ್ಕೊಳ್ತೇವೆ. ಆವಾಗ ನಾವು ಯಾವ ಮತದ ಬಗ್ಗೆ ಸಹ ನಾವು ಕೆಟ್ಟದಾಗಿ ಯೋಚನೆ ಮಾಡಲ್ಲ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಮತದ ಬಗ್ಗೆ ಒಂದು ದುರಾಭಿಮಾನವನ್ನು ಬೆಳೆಸ್ಕೊಳ್ಳಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸೈರಣೆಯಲ್ಲಿ ತಿಳಿಸ್ತಕ್ಕಂಥದ್ದು. ಯಾವುದೇ ಮತೀಯ ಆಚರಣೆಗಳು ಕೂಡ ಅಗತ್ಯ ಇಲ್ಲವೆಂದು ಕುತುಂಬ ಮಹತ್ವಗಳು ಹೇಳ್ತಾರೆ. ಸತ್ಯವನ್ನು ಎಲ್ಲ ಮತಧರ್ಮಗಳು ಅಂಗೀಕರಿಸ್ತದೆ. ಮತೀಯ ಆಚರಣೆಗಳು ಕೆಲವಿರ್ತದೆ, ಆ ಆಚರಣೆಗಳು ಕೆಲವು ವಿಚಾರ ಸಂದರ್ಭದಲ್ಲಿ ನಮಗೆ ಅಗತ್ಯತೆಯೂ ಇಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತ ದೇಶದಲ್ಲಿ ಏನು ಮಾಡ್ತಾರೆ, ಸನ್ಯಾಸಿಗಳಿಗೆ ಬಹಳವಾದಂಥ ಗೌರವ ಪ್ರತಿಯೊಬ್ಬರು ಕೊಡ್ತಾರೆ. ಈ ದೇಶದ ಪ್ರಧಾನಿಯಾಗಲಿ ಯಾರಾಗಲಿ ಎಂತ ಬಂದು ಸನ್ಯಾಸಿ ಕಂಡ್ರೆ ಅವ್ರ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ಪಡೀತಕ್ಕಂಥದ್ದು ಇರ್ತದೆ. ಅವರೇ ಸನ್ಯಾಸಿಗಳು ಸನ್ಯಾಸ ಸ್ವೀಕಾರ ಮಾಡಿದ ತಕ್ಷಣವೇ ಎಲ್ಲ ಈ ಆಚರಣೆಗಳು ಕೆಲವು ಕೈ ಬಿಡ್ತಾ ಬರ್ತಾರೆ. ಅದು ಅವಶ್ಯಕತೆ ಇಲ್ಲ. ಅದು ಆಧ್ಯಾತ್ಮಿಕ ಪಥಕ್ಕೆ ಸಾಗಲಿಕ್ಕೆ, ಯೋಗ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅದ್ಯಾವುದು ಸಹ ಆ ವ್ರತಾಚರಣೆಗಳು ಅವಶ್ಯಕತೆ ಇಲ್ಲ. ಬಾಲ್ಯ ವ್ಯವಸ್ಥೆಯಲ್ಲಿ ಈಗ ಎಲ್ಲರೂ ಸಹ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ದ್ವಿಜಾರು ಅಂತೇವೆ, ಜನಿವಾರವನ್ನು ಹಾಕಿಸ್ತೇವೆ. ಜನಿವಾರ ಆದ್ಮೇಲೆ ಅದು ಅವರ ಮುಂದಿನ ಅವರ
ಆ ವೇದ ಉಪನಿಷತ್ಗೆ ಹರಿಯರು ಅಂತ ಕೊಳ್ತೇವೆ. ಆದರೆ ಸನ್ಯಾಸಿಗಳಿಗೆ ಅದು ಯಾವುದು ಸಹ ಅವಶ್ಯಕತೆ ಇಲ್ಲ. ಅದರಿಂದ ಅವ್ರು ಮಾಡ್ತಾರೆ, ಅದಕ್ಕೆ ನೀವು ತಪ್ಪನ್ನು ಸಹ ಎಣಿಸಕ್ಕೆ ಹೋಗಬೇಡಿ ಅಂತಕ್ಕಂಥ. ಕೆಲವರು ತಿಂಗಳಿಗೊಂದು ಸರಿ, ವರ್ಷಕ್ಕೆ 4 ಸರಿ ಯಾತ್ರಾ ಸ್ಥಳಕ್ಕೆ ಹೋಗೋದು, ದೇವಾಲಯಕ್ಕೆ ಹೋಗೋದು, ಪೂಜೆ ಮಾಡ್ತಕ್ಕಂಥದ್ದು, ಈ ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲೆಲ್ಲ ಹೋಗ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆಧ್ಯಾತ್ಮ ಯೋಗ ಪಥದಲ್ಲಿ ಏನು ಸಾಗಬೇಕಾದ್ರೆ ಏನೇನು ಅವಶ್ಯಕತೆ ಹೇಳಬೇಕು ಅದನ್ನು ನೀವು ಮಾಡ್ಕೊಳ್ತಾ ಹೋಗಿ. ಇದರಿಂದ ಏನು ಇನ್ನೊಬ್ಬರ ಬಗ್ಗೆ ನೀವು ಚಿಂತಿಸ್ತಕ್ಕಂಥದ್ದು ಬೇಡ. ಇಲ್ಲಿ ಸುಜ್ಞಾನವು ಮೂಡುವವರೆಗೂ ವ್ರತಾಚರಣೆಗಳು ಆಗುತ್ತೆ. ಸುಜ್ಞಾನ ಅಂತಕ್ಕಂಥದ್ದು ಈ ಜ್ಞಾನವನ್ನು ಪಡಿತಕ್ಕಂಥವರೆಗೂ ಸಹ ನಮಗೆ ಆಚರಣೆಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಎಲ್ಲರನ್ನೂ ಸಹ ಸಹಾನುಭೂತಿಯಿಂದ ಮೃದುವಾಗಿ ಸೈರಣೆಯಿಂದ ನೋಡು. ಅವರು ಬೌದ್ಧರು, ಹಿಂದೂಗಳು, ಜೈನರು, ಯಹೂದಿಗಳು, ಕ್ರೈಸ್ತರು, ಮಹಮ್ಮದಿಯರು ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು. ಗಂಡಸು ಹೆಂಗಸು ಅಂತಕ್ಕಂಥ ಲಿಂಗ ಭೇದಗಳನ್ನು ನೀನು ಹೆಣಿಸಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಅಂಶ. ಇಲ್ಲಿ ತುಲನಾತ್ಮಕವಾದಂತಹ ಮತಧರ್ಮಗಳ ಅಧ್ಯಯನದಿಂದ ಬ್ರಹ್ಮಜ್ಞಾನದ ಸತ್ಯಗಳು ತಿಳಿಯುತ್ತೆ ಅಂತಕ್ಕಂಥ ತಿಳಿಸ್ತಾರೆ. ಇದೇ ನಾವು ಕೆಲಸ ಮಾಡಬೇಕಾಗಿರೋದು ಥಿಯಾಸಫಿಯವರು. ಇದೇ ಕೆಲಸ ಮುಖ್ಯ. ಬ್ರಹ್ಮಜ್ಞಾನನ ನಾವು ಮತಧರ್ಮಗಳ ಹಿಂದಿರ್ತಕ್ಕಂಥ ಸತ್ಯ ಇದನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ಇದೇ ಕೆಲಸ ಥಿಯಾಸಫಿಲಿ ಸಹ ನಡೀತಾ ಇರುತ್ತೆ. ಅವ್ರು ಯಾರ ಧರ್ಮದ ಬಗ್ಗೆ ಸಹ ದ್ವೇಷ ಮಾಡಿ ಅಂತ ಹೇಳೋದಿಲ್ಲ. ಇವತ್ತು ತಮಗೆ ಗೊತ್ತಿದೆ, ಕ್ರಿಶ್ಚಿಯನ್ಸ್ ಆ್ಯಂಡ್ ಮುಸಲ್ಮಾನ್ಸ್ ಅವರು ಈ ಪುನರ್ಜನ್ಮ ನಂಬಿಕೆ ಇಲ್ಲ. ಆದರೆ ಹಿಂದಿನವರು ಅದನ್ನ ನಂಬಿಕೆಯನ್ನು ಬೆಳೆಸ್ಕೊಂಡು ಬಂದಿದ್ರು. ಇವರು ಅದನ್ನು ತಿರ್ಚಿಬಿಟ್ರು. ಆದರೂ ಸಹ ನೀನು ಅದನ್ನ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವ್ರದ್ದು ಕೇಳಿದ್ರೆ ಬಿಟ್ಬಿಡು. ಇವತ್ತೇನು ಟೆರರಿಸ್ಟ್ ಅವೆಲ್ಲ ನೋಡ್ತೀವಿ, ಅದರದ ಕಾರಣ ಇವತ್ತು ಬಹಳಷ್ಟು ಪುನರ್ಜನ್ಮ ಇಲ್ಲ, ಈಗಿರತಕ್ಕಂಥದ್ದು ನಾವು ನಮ್ಮ ಜೀವನ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಅದರ ಕಲ್ಪನೆಗಳಿಲ್ಲ. ಅದು ಹಿಂದೂ ಧರ್ಮದಲ್ಲಿದೆ, ಬೌದ್ಧ ಧರ್ಮದಲ್ಲಿದೆ. ಅದನ್ನು ತಿಳ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಅದನ್ನು ನಾವು ಅರಿವನ್ನು ಮೂಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸಹ ಧರ್ಮಗಳ ಬಗ್ಗೆ ನೀನು ಚಿಂತನೆಯನ್ನು ಮಾಡಬೇಡ. ಅವ್ರು ಮಾಡ್ತಿರ್ತಕ್ಕಂಥ ಆಚಾರ ವಿಚಾರಗಳು ತನ್ನಿಂದ ತಲೆ ಕೆಡಿಸ್ಕೊಳ್ಳು. ನಿನಗೆ ಅವಶ್ಯಕತೆ ಇದ್ದರೆ ಅದರ ವಿಚಾರಗಳನ್ನು ನೀನು ತಿಳ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. 4ನೇ ಅಂಶ ಹರ್ಷಚಿತ್ತ, ಪ್ರಸನ್ನತೆ, ತಿತಿಕ್ಷೆ ಅಂದರೆ ಚಿಯರ್ಫುಲ್ನೆಸ್ ಅಂತಕ್ಕಂಥ ಹೇಳ್ತಾರೆ. ನೀನು ನಿನ್ನ ಕರ್ಮಗಳನ್ನು ಅವು ಏನೇ ಆಗಿದ್ದರೂ ಹರ್ಷಚಿತ್ತದಿಂದ ಸಹಿಸಬೇಕು. ಕಷ್ಟಗಳು ನಿನಗೆ ಒದಗಿವೆ ಎಂಬುದು ನಿನಗೆ ಸಂದ ಗೌರವ ಎಂದು ಭಾವಿಸಬೇಕು. ನನಗೆ ಕಷ್ಟಗಳು ಬಂದಿದೆ ಅಂತಂದರೆ ಎಲ್ಲೋ ನಿನಗೆ ಬಿಡುಗಡೆಗೆ ಪ್ರಾರಂಭ ಆಗಿದೆ ಅಂತ ಅಂದ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ನೀನು ಅದಕ್ಕೆ ಹೆದರ್ಕೊಳ್ತಕ್ಕಂಥದ್ದು, ಆ ಕಷ್ಟಗಳು ಬಂದಾಗ ನೀನು ದಿಕ್ಕೆಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಬೇಡ. ಕರ್ಮ ಎಂಬುದು ಬಹುಮಾನವಲ್ಲ, ಶಿಕ್ಷೆಯೂ ಅಲ್ಲ. ಇದು ಒಂದು ಅಚ್ಚುಕಟ್ಟಾದ ಕಟ್ಟುನಿಟ್ಟಾದ ಪ್ರಕೃತಿಯ ಒಂದು ನಿಯಮ ಆಗಿರ್ತಕ್ಕಂಥ ಕರ್ಮ ನಿಯಮದಲ್ಲಿ ನೋಡ್ತೀವಿ. ನಾವು ಸಂಚಿತ ಕರ್ಮವನ್ನು ನೋಡ್ತೇವೆ, ಅಂದರೆ ಕೂಡಿಟ್ಟಿರೋ ಹಿಂದಿನ ಕರ್ಮಗಳನ್ನು ನೋಡ್ತೇವೆ. ಈಗಿನ ಜನ್ಮಕ್ಕೆ ಕರ್ಮದೇವತೆಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಾರಬ್ಧ ಕರ್ಮವನ್ನು ಇದೆ. ಮುಂದೆ ಬರಲಿರುವ ಕೆಲಸ ಅಂದರೆ ಕರ್ಮದಿಂದ ಬರ್ತಕ್ಕಂಥದ್ದು ಆಗಾಮಿ ಕರ್ಮ. ಅಂದರೆ ಕರ್ಮ ಸಿದ್ಧಾಂತನ ಬಗ್ಗೆ ನೀವು ಹೆಚ್ಚಿನ ವಿಚಾರವನ್ನು ತಿಳ್ಕೊಂಡಿರಬೇಕು. ಆವಾಗ ಹರ್ಷಚಿತ್ತವಾಗಿ ಇರ್ಬೋದು ಅಂತಕ್ಕಂಥದ್ದು. ಯಾವಾಗಲೂ ನಾವು ಹಿಂದಿಂದು ಭೂತ ಭವಿಷ್ಯತ್ ಕಾಲದಲ್ಲೇ ಇರ್ತೀವಿ, ನಾವು ವರ್ತಮಾನ ಕಾಲದಲ್ಲಿ ಇರೋದಿಲ್ಲ. ಇದನ್ನು ನೀನು ವರ್ತಮಾನ ಕಾಲದಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಗೆ ನೀನು ಹೊಂದ್ಕೋಬೇಕು, ಇರ್ಕೋಬೇಕು. ಎಷ್ಟೋ ಕರ್ಮಗಳಿಂದ ಮುಕ್ತವಾಗಲಿಕ್ಕೆ ಅವಕಾಶ ಇದೆ. ಸದಾ ನೆನಪುಗಳಲ್ಲ ಅಥವಾ ಆಕಾಂಕ್ಷೆಗಳಲ್ಲ. ನಾವು ಯು ಹ್ಯಾವ್ ಟು ಲೀವ್ ಇನ್ ಪ್ರೆಸೆಂಟ್ ಟೆನ್ಸ್, ನಾಟ್ ಇನ್ ಫ್ಯೂಚರ್ ಆರ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಒಬ್ಬನು ಆಧ್ಯಾತ್ಮಿಕವಾಗಿ ವೇಗವಾಗಿ ಬೆಳೆಯಬೇಕಾದ್ರೆ ತನ್ನ ಕರ್ಮಗಳನ್ನು ಮುಕ್ತಿಗೆ ಹೊಂದಬೇಕಾಗ್ತದೆ. ಯಾವಾಗ ಕರ್ಮಗಳನ್ನು ಮುಕ್ತಿಯನ್ನು ಹೊಂದಲಿಕ್ಕೆ ಹೋಗಲ್ಲ, ಅವನ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲಿಕ್ಕೆ ಕಷ್ಟ ಆಗ್ತದೆ. ಬಂದೊದಗಿದ ಕರ್ಮವು ಎಷ್ಟೇ ಕಷ್ಟವಾಗಿರಲಿ, ಅದು ಇನ್ನೂ ಹೆಚ್ಚು ಕಷ್ಟವಾಗಿದ್ದಾಗಿದ್ರೂ ಸಹ ಅದಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅಂದರೆ ನಮಗೆ ಬಿಡುಗಡೆ ಹಂತದಲ್ಲಿ ನಾನು ಬರ್ತಾ ಇದ್ದೀನಲ್ಲ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅಂತಕ್ಕಂಥ ಹೇಳ್ತೇನೆ. ಯಾವ ಕರ್ಮ ಫಲದಲ್ಲಿ ನಮಗೆ ಏನು ಕಷ್ಟ ಬಂದಿದೆಯೋ, ಸುಖ ಬಂದಿದೆಯೋ ಅದನ್ನು ಸಂತೋಷದಿಂದ ನೀನು ಅನುಭವಿಸ್ಬೇಕು. ಕಷ್ಟ ಬಂದಾಗ ವೆಂಕಟರಮಣ ಅಂತಕ್ಕಂಥ ಕೆಲಸಗಳಿಗೆ ಹೋಗಬೇಡ. ಕಷ್ಟ ಬಂದರೂ ಅದನ್ನು
ಸ್ವೀಕರಿಸು, ಸುಖ ಬಂದರೂ ಸಹ ಸ್ವೀಕರಿಸಂತ. ನಾನು ನನ್ನದು ಎಂಬ ಭಾವಗಳನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತಕ್ಕಂಥದ್ದನ್ನು ಸಹ ತಿಳಿಸ್ತಾರೆ. ನೀನು ಅತ್ಯಂತವಾಗಿ ಪ್ರೀತಿಸುವ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಬಹಳ ಪ್ರೀತಿಸ್ತೀವಿ ಕೆಲವು ವಸ್ತುಗಳನ್ನು, ಕೆಲವು ವಿಷಯಗಳನ್ನು. ಜೊತೆಗೆ ಪ್ರೀತಿಸುವ ಮನುಷ್ಯರನ್ನ ಇರ್ತವೆ, ಬಹಳ ಅತ್ಯಂತವಾಗಿ ಬಹಳ ಪ್ರೀತಿಸ್ತಕ್ಕಂಥ ಮನುಷ್ಯರನ್ನು ಸಹ, ಅಂದರೆ ಕುಟುಂಬದವ್ರನ್ನ ನಾವು ಪ್ರೀತಿಸ್ತಕ್ಕಂಥವ್ರು. ಅದು ನಾವು ಬದುಕನ್ನು ತಗೊಂಡೋಗ್ತಕ್ಕಂಥದ್ದು. ಅಂತಹ ಮನುಷ್ಯರನ್ನ ಸಂದರ್ಭಗಳಲ್ಲಿ ಏನಾದರೂ ಅನಾಹುತಗಳಾದರೆ ಅದನ್ನು ಧೈರ್ಯದಿಂದ ಹೆದರಿಸ್ಬೇಕು. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಸಿದ್ಧಾಗಿರ್ಬೇಕು. ನಾವು ಹೆದರ್ಸೋಕ್ಕೆ, ಹಿಂಗಾಗ್ಬಿಡ್ತಲ್ಲಪ್ಪ, ನಮಗೆ ಇಷ್ಟು ಕಷ್ಟ ಸಿಹಾಕೊಂಬಿಟ್ವಲ್ಲ, ನಮಗೆ ಅತ್ಯಂತ ಪ್ರೀತಿಯಾದಂಥ ವ್ಯಕ್ತಿಗಳನ್ನ ಕಳ್ಕೊಂಡು ಬಿಟ್ವಲ್ಲ ಅಂತಕ್ಕಂಥ ಚಿಂತನೆಯನ್ನು ಮಾಡಬಾರದು ಅಂತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕು. ಎಂತಹ ಸಂದರ್ಭದಲ್ಲೂ ಸಹ ನಾವು ತ್ಯಾಗ ಮನೋಭಾವಗಳನ್ನು ಬೆಳೆಸ್ಕೋಬೇಕು. ಸೇವೆ ಮಾಡ್ತಕ್ಕಂಥದ್ದನ್ನು ಎಲ್ಲೂ ಸಹ ಬಿಡಬಾರದು ಅಂತಕ್ಕಂಥ ವಿಚಾರ ಹೇಳಿದ್ದಾನೆ. ಶಿಷ್ಯ ಏನಾದರೂ ಆ ಯೋಗ ಪಥದಲ್ಲಿ ಸಾಗಬೇಕಾದ್ರೆ ಖಿನ್ನ ಮನಸ್ಕನಾಗಿದ್ದರೆ ಗುರುಗಳು ಶಿಷ್ಯನಿಂದ ಏನನ್ನೂ ನಿರೀಕ್ಷಿಸೋದು, ಗುರುಗಳನ್ನು ಕೆಲಸಗಳನ್ನು ಯಾವುದೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಯಾವಾಗಲೂ ಸಂತೋಷ ಚಿತ್ತನಾಗಿರಬೇಕು. ಆವಾಗ ಗುರುಗಳು ನಮ್ಮನ್ನು ಅವ್ರ ನಾಲೆಯಂತೆ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ನಾವು ಯಾವತ್ತೂ ನಮ್ಮ ಕಷ್ಟದಲ್ಲೇ, ನಮ್ಮ ದುಃಖದಲ್ಲೇ, ನಮ್ಮ ಇದೆಲ್ಲ ತೊಡಗಿಸ್ಕೊಂಡಿದ್ದಾಗ ಬೇರೆ ಕೆಲಸಗಳು ಮಾಡಲಿಕ್ಕೆ ಹೇಗೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುಗಳ ಕೆಲಸ ಮಾಡಬೇಕು ಅಂದರೆ ಇವೆಲ್ಲ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದಿನ ಒಂದು ಅಂಶ ಏಕಮುಖ ದೃಷ್ಟಿ. 5ನೇದು ಏಕಾಗ್ರತೆ ಅಂದರೆ ಅಥವಾ ಸಮಾಧಾನ, ಒನ್ ಪಾಯಿಂಟೆಡ್ನೆಸ್ ಅಂತ. ಮಹಾತ್ಮರ ಕೆಲಸ ಮಾಡ್ತಕ್ಕಂಥದ್ದೇ ನಿನ್ನ ಗುರಿಯಾಗಿರಬೇಕು. ಇತರರಿಗೆ ಸಹಾಯ ಮಾಡುವ ನಿಸ್ವಾರ್ಥವಾದ ಕಾರ್ಯವೆಲ್ಲವೂ ಗುರುಗಳ ಕೆಲಸವೇ ಆಗಿರ್ತದೆ. ಸ್ವಾರ್ಥ ಬಂದರೆ ನಮ್ದಾಗ್ತದೆ. ಇನ್ನೊಂದು ನಿಸ್ವಾರ್ಥವಾಗಿ ಯಾವುದೇ ಕೆಲಸ ಮಾಡ್ತಿರೋದು ಅದು ಗುರುಗಳ ಕೆಲಸವೇ ಆಗಿರ್ತದೆ ಅಂತಕ್ಕಂಥ ಗಮನ ಇಡಬೇಕು. ನೀನು ಮಾಡ್ತಕ್ಕಂಥ ಕೆಲಸ ಏನಾದರೂ ಆಗಲಿ ಅಚ್ಚುಕಟ್ಟಾಗಿ ನೀವು ಮಾಡ್ತಕ್ಕಂಥದ್ದು ಆಗಿರಬೇಕು. ದೈನಂದಿನ ಜೀವನದಲ್ಲಿ ನಿಜವಾದ ಕಾರ್ಯಸಾಧನೆಗೆ ಗುರಿ ಮುಖ್ಯ. ಏಕಮುಖ ದೃಷ್ಟಿ, ಪಾಯಿಂಟೆಡ್ನೆಸ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು. ನಿನ್ನ ಕೈಗೆ ಯಾವ ಕೆಲಸವು ದೊರಕುವುದು ಅದನ್ನು ನೀನು ಸರ್ವಶಕ್ತಿಯಿಂದಲೂ ಮಾಡಬೇಕು. ನಾವು ಯಾರಿಗಾರ ನಮ್ಮದೇ ಆಗಲಿ ಅದರ ಕೆಲಸ ಮಾಡ್ಬೇಕಾದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಮಯೋಚಿತವಾಗಿ ಅದನ್ನು ನಿರ್ವಹಿಸ್ತಕ್ಕಂಥದ್ದು. ಅದರಲ್ಲಿ ಏನು ಕೆಲಸ ಕೊಟ್ಟಿರ್ತಕ್ಕಂಥ ಅರ್ಧಂಬರ್ಧ ಮಾಡೋದು ಅವೆಲ್ಲ ಮಾಡಬಾರ್ದು. ಯಾರ ನಮ್ಮ ವಯಸ್ಸರ ಕೆಲಸನೂ ಅಷ್ಟೇ ಮಾಡಬೇಕು. ನಾವು ಇನ್ಯಾರ ವಯಸ್ಸರ ಕೆಲಸನೂ ಸಹ ಅದನ್ನು ಸಮರ್ಥವಾಗಿ ಅಚ್ಚುಕಟ್ಟಾಗಿ ಸ್ವಚ್ಛತೆಯಿಂದ ಮಾಡಬೇಕು. ಭೋಗಾಪೇಕ್ಷೆ, ಇಹಲೋಕ ಸುಖಗಳು, ಇಹಲೋಕದ ಮನುಷ್ಯರ ವಿಶ್ವಾಸ, ಇವು ಯಾವುವು ನಿನ್ನ ಎಂತಹ ಸಂದರ್ಭದಲ್ಲೂ ಇನ್ನೊಂದು ಕಡೆಗೆ ಸೆಳೆಯಬಾರದು. ನಮ್ಮನ್ನು ಯಾವುದೇ ಸಂದರ್ಭದಲ್ಲೂ ಸಹ ಬೇರೆ ಕಡೆಗೆ ನಮ್ಮನ್ನು ಸೆಳೆದಂಗೆ ಬರೀ ನಾವು ಅಧಿಕಾರ, ಐಶ್ವರ್ಯ, ಕೀರ್ತಿ ಅದ್ರ ಕಡೆ ನೀನು ಹೋಗಬೇಡ. ಆ ಕಡೆ ಹೋದರೆ ಅದರಲ್ಲಿ ಬೆಳವಣಿಗೆ ಆಗುವುದಿಲ್ಲ ಅಂತ. ಅತ್ತಿತ್ತ ತಿರುಗದೆ ಯೋಚನೆ ಮಾಡದೆಯೇ ಅದರಂತೆ ನಡೆಯುವುದೇ ನಿನ್ನ ಸ್ವಭಾವ ಆಗಿರುವುದು. ಯಾವಾಗಲೂ ನಿನ್ನ ಗುರಿ, ನೀನು ಏನು ಕೆಲಸ ನಿನಗೆ ವಹಿಸ್ಕೊಂಡಿರ್ತೀಯ ಅದನ್ನು ಏಕಾಗ್ರತೆಯಿಂದ ನೀನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಏಕಮುಖ ದೃಷ್ಟಿಯಲ್ಲಿದ್ದಾಗ ಏನಾಗ್ತದೆ? ಏಕಮುಖ ದೃಷ್ಟಿಯಲ್ಲಿದ್ದಾಗ ಬೇರೆ ಇನ್ಯಾವ ಕೆಲಸಗಳು ನಿನ್ನ ಹಾದಿಯಲ್ಲಿ ಬರಲು ಸಾಧ್ಯವಾಗುವುದಿಲ್ಲ. ನಾವು ನೋಡ್ತೀವಿ, ತಾವು ವಿದ್ಯಾರ್ಥಿಗಳಿದ್ದಾಗ ನೋಡ್ಬೋದು, ಓದ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಏನು ನಮಗೆ ಮಾತಾಡ್ತಿದ್ರು ಗೊತ್ತಾಗೋದಿಲ್ಲ. ನಾವು ಅಷ್ಟೊಂದು ತಲೆನರಾಗ್ಬಿಟ್ಟಿರ್ತೀವಿ ಕೆಲಸಗಳು ಕೆಲವು ಟೈಮ್ ಮಾಡ್ಬೇಕಾದ್ರೆ. ಅದು ಸಿಂಗಲ್ ಪಾಯಿಂಟೆಡ್ನೆಸ್ ಕೆಲಸಗಳು ಮಾಡ್ತಾರೆ. ಎಲ್ಲ ಉಪಯುಕ್ತ ನಿಸ್ವಾರ್ಥ ಕೆಲಸವು ಯಾರ್ದಾಗಿರುತ್ತೆ? ಮಹಾತ್ಮರದಾಗಿರುತ್ತೆ. ಪ್ರತಿಯೊಂದು ಚಿಕ್ಕ ಪುಟ್ಟ ಕೆಲಸವು ನಿನ್ನ ಸಂಪೂರ್ಣ ಗಮನದಿಂದ ಕೊಡಬೇಕು. ಆಗ ಅತ್ಯುತ್ತಮವಾದ ಕೆಲಸ ಅದು ಹೊರಹೊಮ್ಮುತ್ತೆ. ಅದರ ರಿಸಲ್ಟ್ ಒಳ್ಳೆ ರಿಸಲ್ಟು ಸಹ ಬರುತ್ತೆ. ನೀನು ಏನೇ ಕೆಲಸ ಮಾಡಿದ್ರು ಮಹಾತ್ಮರು ನಿನ್ನ ಜೊತೆಯಲ್ಲಿ ಇದ್ದಾರೆ ಎಂದು ಕೆಲಸ ಮಾಡಬೇಕು. ನಾವಿಲ್ಲಿ ಕೂತಿದ್ದೀವಿ, ಏನೋ ಮಾಡ್ತಾ ಇರ್ತೀವಿ, ಏನೋ ಯೋಚನೆ ಮಾಡ್ತೀವಿ. ನಮ್ಮ ಜೊತೆಲಿ ಮಹಾತ್ಮರಿದ್ದರೆ ಏನು ಕೆಲಸ ಮಾಡ್ತೀವಿ?
ಅವ್ರ ಗಮನ ಇಟ್ಕೊಂಡು ಅದೇ ರೀತಿ ಸಹ ನೀನು ಸಹ ಆ ಕೆಲಸಗಳನ್ನು ಮಹಾತ್ಮರ ಜೊತೆಲಿ ಇದ್ದಾರೆ, ನಮ್ಮ ಕಣ್ಣು ಮುಂದೆ ನನ್ನ ಜೊತೆಲೇ ಇದ್ದಾರೆ ಅಂತ ನೀನು ಭಾವನೆ ಇಟ್ಕೊಂಡು ನೀನು ಕೆಲಸವನ್ನು ಮಾಡಬೇಕು ಅಂತ. ಏಕಮುಖ ದೃಷ್ಟಿ ಎಂದರೆ ನೀನು ಪ್ರವೇಶಿಸಿರುವ ಯೋಗ ಪಥದಿಂದ ಒಂದು ಕ್ಷಣವೂ ಕೂಡ ನಿನ್ನ ದೃಷ್ಟಿಯು ಯಾವ ಕಾರಣಕ್ಕಾಗಿಯೂ ಅತ್ತಿತ್ತ ಚಲಿಸಕೂಡದು, ಯಾವ ಕಾರಣಕ್ಕೂ ಅತ್ತಿತ್ತ ಚಲಿಸಕೂಡದು. ಯಾವ ಚಪಲ ಚಾಂಪಲ್ಯತೆಗಳು, ಯಾವ ಪ್ರಾಪಂಚಿಕ ಒಲವುಗಳು ಕೂಡ ಗಮನವನ್ನು ಕೊಡಬೇಡ. ಆಗ ದೇಹಾತ್ಮ ಭಾವವನ್ನು ತ್ಯಜಿಸಿ ಜೀವಾತ್ಮ ಭಾವವನ್ನು ಹೊಂದರೆ. ದೇಹಾತ್ಮ ಭಾವ ಯಾವಾಗ ಪರಿಶುದ್ಧತೆಯನ್ನು ಹೊಂದದೆ ಅದು ಜೀವಾತ್ಮನ ಆತ್ಮನ ಕಡೆ ತಾನಾಗಿ ಹೋಗುತ್ತೆ. ಆತ್ಮನ ಅದನ್ನು ನಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ, ಕೆಳ ದೇಹಗಳನ್ನು ದೇಹಾತ್ಮವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಈ ಒಂದು ಅಂಶವನ್ನು ಸೂಚಿಸ್ತಕ್ಕಂಥ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಅಂದರೆ ಕಾನ್ಸಂಟ್ರೇಷನ್, ಏಕಮುಖ ದೃಷ್ಟಿ ಅಂದರೆ ಬಹಳ ಎಚ್ಚರಿಕೆಯಿಂದ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಮುಂದಿನ 6ನೇ ಅಂಶ ಶ್ರದ್ಧೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಶ ಅದು ಕಾನ್ಫಿಡೆನ್ಸು. ಯಾರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು? ಗುರುಗಳ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನನ್ನ ಮೇಲೆ ಕಾನ್ಫಿಡೆನ್ಸ್, ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಗುರುಗಳ ಕೆಲಸ ಎಲ್ಲ ಮಾಡಲಿಕ್ಕಾಗ್ತದೆ. ಗುರುಗಳ ಕೆಲಸವನ್ನು ಮಾಡಲಿಕ್ಕೆ ಗುರುಗಳ ಮೇಲೆ ನಮಗೆ ನಂಬಿಕೆ ತುಂಬಿ ಇರಬೇಕು. ಇದೇ ಇಲ್ಲದಿದ್ದರೆ ಗುರುಗಳು ನಿನಗೆ ಯಾವ ಕಾರಣಕ್ಕೂ ಸಹ ಮಹಾತ್ಮರು ನಮ್ಮನ್ನು ಸೇವೆಗೆ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ನಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೂ ಸಹ ಬರಲ್ಲ. ನಮ್ಮಲ್ಲಿರ್ತಕ್ಕಂಥ ವ್ಯಸನಗಳಿಟ್ಕೊಂಡು, ನಮ್ಮಲ್ಲಿರ್ತಕ್ಕಂಥ ಅಡ್ಡದಾರಿಗಳಿಟ್ಕೊಂಡಾಗ ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ. ನಿನ್ನ ಕೆಲಸ ನೀನು ಮಾಡ್ಕೊಳ್ಳಪ್ಪ ಅಂತ ಬಿಡ್ತಾರೆ. ಯಾವತ್ತೋ ಒಂದಿನ ಆಗ್ಬೋದು, ಮುಂದಕ್ಕೆ ಇಲ್ಲ ಅಂತ ಹೇಳಲ್ಲ. ಅದನ್ನು ತಿಳುವಳಿಕೆ ಮಾಡಿಕೊಂಡು ನಾವು ಮಾಡ್ತಿರೋದು ಯೋಗ ಪಥದಲ್ಲಿ ಇದು ಅಲ್ಲ, ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಮುಂದೆ ಹೋಗ್ಲಿಕ್ಕೆ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸದ್ಯಕ್ಕೆ ನಮ್ಮನ್ನು ಮಹಾತ್ಮರು ಗುರುಗಳು ನಮ್ಮನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಪೂರ್ಣವಾದ ನಂಬಿಕೆ ಇಲ್ಲದ ಕಡೆ ಗುರುವಿನಿಂದ ಶಿಷ್ಯನಿಗೆ ಕಡೆಗೆ ಪ್ರೇಮ ಮತ್ತು ಶಕ್ತಿಯ ಪೂರ್ಣ ಪ್ರಭಾವ ಹರಿಯಬಾರದು. ಅದು ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ. ಆದರೆ ಹಂಗೆ ಅನ್ಕೊಂಡು ನಮ್ಮ ದ್ವೇಷನೂ ಮಾಡೋದಿಲ್ಲ. ಗುರುಗಳು ಬೆಳೀಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ, ಅದು ನಮ್ಮ ಕೈಯನ್ನೇನು ಬಿಡೋದಿಲ್ಲ. ಅವರ ಕೆಲಸಗಳನ್ನು ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊಳ್ತಾ ಹೋಗ್ತಾನೆ ಇರಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ರು. ನಮಗೆ ಮಹಾತ್ಮರ ಆಧ್ಯಾತ್ಮಿಕದ ಬಗ್ಗೆ ಆಗಲಿ, ಅಸ್ತಿತ್ವದ ಬಗ್ಗೆ ಆಗಲಿ, ಅಥವಾ ಅವರನ್ನು ತಲುಪುವ ನಮ್ಮಲ್ಲಿರುವ ಶ್ರದ್ಧೆ, ಉತ್ಸಾಹ, ಸಾಮರ್ಥ್ಯದ ಬಗ್ಗೆ ಆಗಲಿ ಮತ್ತು ಯೋಗ ಮಾರ್ಗದಲ್ಲಿ ಮುಂದುವರಿಸುವ ಬಗ್ಗೆ ಆಗಲಿ ಅಪನಂಬಿಕೆ ಇರಬಾರ್ದು. ಗುರುಗಳು ಇದ್ದೇ ಆದರೆ ಗುರುಗಳ ಒಂದು ಕೆಲಸ ನಮ್ಮ ನಡೆಯುತ್ತೆ. ಅವ್ರ ಮೇಲೆ ಅಪನಂಬಿಕೆ ಏನಾದರೂ ಬಂದರೆ ನಾವು ಗುರುಗಳ ಕಾರ್ಯದಲ್ಲಿ ನಾವು ಅವ್ರ ನಾಲೆ ಆಗಲ್ಲ, ಅವ್ರ ಲೇಖನಿ ಆಗೋಗಲ್ಲ, ಅವ್ರು ಏನೂ ಸಹ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಶಿಷ್ಯನಿಗೆ ಮಹಾತ್ಮರ ಬಗ್ಗೆ ಶ್ರದ್ಧೆ ಹಾಗೂ ಪ್ರೇಮ ಇದ್ದರೆ ಮಹಾತ್ಮರು ಶಿಷ್ಯನ ಶಕ್ತಿ ಸಾಮರ್ಥ್ಯಗಳನ್ನು ನಾಲೆಯನ್ನಾಗಿ ಉಪಯೋಗಿಸ್ಕೊಳ್ತಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆ ಶ್ರದ್ಧೆ, ಒಂದು ಪ್ರೇಮ ಭಾವ ನಮ್ಮಲ್ಲಿ ಸಂಪೂರ್ಣವಾಗಿ ತುಳುಕ್ತಿದ್ರೆ ಗುರುಗಳು ನಮ್ಮನ್ನು ಖಂಡಿತ ನಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಆ ಕಡೆ ನಾವು ಚಿಂತನೆಯನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾಕೆ ನಾವು ಏನು ಕೆಲಸ ಮಾಡಲಿಕ್ಕೂ ಸಹ ಸಾಧ್ಯತೆ ಇದೆ. ನಮ್ಮಿಂದ ಆಗದಲೇ ಇರ್ತಕ್ಕಂಥ ಕೆಲಸ ಈ ಜಗತ್ತಿನಲ್ಲಿ ಯಾವುದೇ ಮನುಷ್ಯನಿಗೆ ಇಲ್ಲ. ಆಗ ಕೆಲಸ ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಇವತ್ತು ಏನು ಕೆಲಸ ಮಾಡಲಿಕ್ಕೂ ಸಾಧ್ಯತೆ ಇದೆ. ಯಾಕೆ? ನೀನು ನಿಜವಾದ ದೇವರದ್ದೇ ಜ್ವಾಲೆಯ ಒಂದು ಕಿಡಿ ಹಾಗೂ ಆ ಸರ್ವಶಕ್ತ ದೇವರು ನಿನ್ನ ಅಂತರ್ಯದಲ್ಲಿದ್ದಾನೆ. ಆ ಕಾರಣದಿಂದ ನೀನು ಇಚ್ಛಿಸಿದರೆ ನೀನು ಸಾಧಿಸಲಾಗ್ತಕ್ಕಂಥದ್ದು ಯಾವುದೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಏನು ಮಾಡಿಕೊಂಡು ಅವನು ಅಂದುಕೊಂಡಾಗೆ ಒಂದು ಉನ್ನತ ಮಾರ್ಗಕ್ಕೆ ಯೋಗ ಪದ್ಧತಿಯಲ್ಲಿ ಸಾಕೊಂಡು ಹೋಗಲಿಕ್ಕೆ ಆ ಗುರುಗಳಿಗಿಂತ ಮೀರಿ ಹೋಗ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಇರ್ತದೆ. ಮಾಧವನಾಗಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನು ಸಾಧಿಸಬಲ್ಲೆ ಹಾಗೂ ನಾನು ಸಾಧಿಸಿಯೇ ಸಾಧಿಸ್ತೇನೆ, ಐ ಕ್ಯಾನ್ ಆ್ಯಂಡ್ ಐ ವಿಲ್ ಎಂಬುದು ಖಂಡಿತ ಸತ್ಯವಾದಂತಹ ಅಂಶ. ಮಾನವನಿಗೆ ಸಾಧಿಸಲು ಸಾಧ್ಯವಾಗದೇ ಇರತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾವು ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡು ನಮ್ಮ ವಿವಿಧ ದೇಹಗಳನ್ನು ಮತ್ತು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಶಕ್ತಿಯನ್ನು ಪಡೆಯುವವರೆಗೂ ನಮ್ಮನ್ನು ನಾವು ಮಹಾತ್ಮರ ಸೇವೆಗೆ ಸಮರ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲಿವರೆಗೂ ನಾವು ದೇಹಾತ್ಮಭಾವವನ್ನು ಪರಿಶುದ್ಧತೆಯನ್ನು ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ, ಅಲ್ಲಿವರೆಗೂ ನಾವು ಮಹಾತ್ಮರ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ ಕಾರಣ ಮಹಾತ್ಮರು ಏನು ತಿಳಿಸಿದ್ದಾರೆ? ಇಚ್ಛಾಶಕ್ತಿಯು ಬರಿಯ ಕಬ್ಬಿಣದ ಇಚ್ಛಾಶಕ್ತಿ ಅಂತಿರಬಾರದು. ದಟ್ ಶುಡ್ ಬಿ ಅದು ಹದ ಮಾಡಿದ ಹುಕ್ಕಿನಂತಿರಬೇಕು.
ಮಸ್ಟ್ ಬಿ ಸ್ಟೀಲ್ ರಾಡ್ಸ್ ಇದ್ದಂಗೆ ಇರಬೇಕು, ಕಬ್ಬಿಣದ ರೀತಿ ಆಗಬಾರ್ದು, ಹುಕ್ಕಿನಂತಿರಬೇಕು ಅಂತಕ್ಕಂಥದ್ದನ್ನು ಎಲ್ಲ ಇರುತ್ತೆ. ಅದಕ್ಕೆ ಲೈಕ್ ಟೆಂಪರ್ಡ್ ಸ್ಟೀಲ್ ಆಗಿದ್ದರೆ ಮಾತ್ರ ಆಯಿತು. ಅಂದರೆ ನಮ್ಮ ದೇಹಾತ್ಮ ಭಾವನೆಯನ್ನು ಪರಿಶುದ್ಧಗೊಳಿಸಿದರೆ ಮಾತ್ರ ನಮಗೆ ಜೀವಾತ್ಮ ಭಾವನೆ ನಮಗೆ ಉಂಟಾಗ್ತದೆ. ದೇಹಾತ್ಮವನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರನ ಕುತಿಮ ಮಹರ್ಷಿಗಳು JK ಅವರ ಮೂಲಕ ನಮಗೆ ಕೊಟ್ಟಿದ್ದಾರೆ. JK ಏನು ಭಗವದ್ಗೀತೆಯನ್ನು ಪ್ರಪಂಚಕ್ಕೆ ಕೊಡಬೇಕಾದ್ರೆ ಏನು ಇದೆ ಅರ್ಜುನನ ಮುಖೇನ ಶ್ರೀಕೃಷ್ಣ ಪರಮಾತ್ಮ ಜಗತ್ತು ಕೊಟ್ಟ, ಅದೇ ರೀತಿ JK ಮುಖೇನ ಈ ಕುತಿಮ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬಹಳ ಸುಲಲಿತವಾಗಿ ಪ್ರತಿಯೊಬ್ಬ ವ್ಯಕ್ತಿನ ಸಹ ತಿಳ್ಕೊಳ್ತಕ್ಕಂಥ, ಸರಳವಾಗಿ ತಿಳಿಸಿರ್ತಕ್ಕಂಥ ಒಂದು ಅಂಶವಾಗಿರ್ತಕ್ಕಂಥದ್ದು. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಈ 6 ಸನ್ನಡತೆಗಳನ್ನು ಗಳಿಸ್ಕೊಂಡಾಗ ಮಹಾತ್ಮರು ನಮಗೆ ಅವರಿಗೆ ಸೇವೆ ಮಾಡಿಕೊಡ್ಲಿಕ್ಕೆ ನಮ್ಮ ನಾಲೆಯಾಗಿ ಉಪಯೋಗಿಸ್ಕೊಳ್ತಾರೆ. ಇದು ನಮಗೆ ಈ ಸದಾಚಾರದಲ್ಲಿ ಬರ್ತಕ್ಕಂಥ 6 ಅಂಶಗಳನ್ನು ನಾವು ಸರಿಯಾಗಿ ನಾವು ಮೈಗೂಡಿಸ್ಕೊಂಡಾಗ ಮಾತ್ರ ನಾವು ಈ ಆಧ್ಯಾತ್ಮ ಪಥದಲ್ಲಿ ಪರಮಗುರು ಚರಣಸರದಲ್ಲಿ ಏನು ತಿಳಿಸಿರ್ತಕ್ಕಂಥ ವಿಚಾರಗಳನ್ನು ನಾವು ಅದನ್ನು ಬೆಳೆಸ್ಕೊಂಡ್ರೆ ಸಾಕು, ನಾವು ಮೊದಲನೇ ದೀಕ್ಷೆಯನ್ನು ಪಡೀಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರಿಂದ ಈ ವಿಚಾರಗಳನ್ನು ತಿಳ್ಕೊಳ್ಬೇಕು. ನಮ್ಮ ಜ್ಞಾನವನ್ನು ಹೆಚ್ಚಾಗಿ ಎಲ್ಲಿ ಪಡಿತೇವೋ ಆವಾಗ ನಮ್ಗೆ ಇಚ್ಛಾಶಕ್ತಿ ತಾನಾಗೆ ಬರುತ್ತೆ. ಆ ಇಚ್ಛಾಶಕ್ತಿ ಇದ್ದಾಗ ನಮಗೆ ಕಾರ್ಯಗಳು ಸಹ ತೂಗ್ತದೆ. ಇಲ್ಲ ಅಂದರೆ ನಮಗೆ ಯಾವುದು ಸಹ ಸುಮ್ಮನೆ ಒಂದು ಪುನರ್ಜನ್ಮ ಅಂದರೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ. ನಾವು ಪುನರ್ಜನ್ಮ ನಿಲ್ಲಿಸ್ಕೊಳ್ಬೇಕು ಅಂದರೆ ಈ ಕರ್ಮ ಸಿದ್ಧಾಂತ ತಿಳ್ಕೊಂಡ್ರೆ ನಮ್ಮ ಯೋಗ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಖಂಡಿತ ಸಾಧ್ಯ. ಪ್ರತಿಯೊಬ್ಬನು ಸಹ ಅದು ಹಾಗೆ ಆಗ್ತಾರೆ. ಈ ಅಧ್ಯಯನ ಪಥದಲ್ಲಿ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಮುಂದೆ ಯಾವತ್ತೂ ಆಗ್ಬೋದು, ಈಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಪರಮಗುರು ಚರಣಸೇನೆಯಲ್ಲಿ ತಿಳಿಸಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಳ್ಳೋದು ಒಂದೇ ಅಲ್ಲ, ಅನುಷ್ಠಾನಕ್ಕೆ ತರಬೇಕು. ನಾವು ಅನುಷ್ಠಾನಕ್ಕೆ ತಂದಾಗ ನಾವು ಯಾವ ಮಟ್ಟಕ್ಕೆ, ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತಂದು ನಮ್ಮನ್ನು ನಾವೇ ಪ್ರಶ್ನೆಗಳು ಹಾಕ್ಕೊಳ್ಬೇಕು, ನಮ್ಮನ್ನು ನಾವೇ ಗಮನಿಸ್ಕೊಳ್ಬೇಕು. ಉದಾಹರಣೆಗೆ ಸಹ ಕೆಲವು ಸಂದರ್ಭಗಳಲ್ಲಿ ಈ ಕೋಪ ಎಲ್ಲ ಗೊತ್ತೇ ಆಗೋದಿಲ್ಲ, ಬಂದುಬಿಡುತ್ತೆ. ಕೋಪ ಬಂದಾಗ ಏನಿಲ್ಲ, ಕೋಪ ಯಾತಿಗೆ ಬಂತು ಅಂತ ನಾವು ಸ್ವಲ್ಪ ಆ ಕಡೆ ಗಮನ ಹರಿಸಿದ್ರೆ ಸಾಕು, ಆ ಕೋಪ ತಾನಾಗೇ ಎಳೆಯುತ್ತೆ. ಎಷ್ಟೊತ್ತಲ್ಲಿ ನಮಗೆ ನಾಚಿಕೆನೇ ಆಗ್ಬಿಡುತ್ತೆ, ಎಂತ ತಪ್ಪು ಮಾಡಿದೇನಪ್ಪ ಅಂತ. ಅಂದರೆ ಆ ರೀತಿಯಾಗಿ ಶಾಂತ ಸ್ವಭಾವವನ್ನು ಧೈರ್ಯದಿಂದ, ಸ್ಥೈರ್ಯದಿಂದ ಈ ಸದ್ಗುಣಗಳನ್ನ ಬೆಳೆಸ್ಕೊಂಡ್ರೆ ಮಾತ್ರ ಈ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಅಂತಕ್ಕಂತ ಹೇಳ್ತಾ, ನನಗೆ ಒಂದು ಈ ಉಪನ್ಯಾಸವನ್ನು ಕೊಟ್ಟಿರೋದಕ್ಕೆ ನಾನು ಎಷ್ಟು ಅದಕ್ಕೆ ಶಕ್ತಿ ತುಂಬಿದೇನೋ ಗೊತ್ತಿಲ್ಲ, ಬಟ್ ನಾನು ಮಾಡಲು ಪ್ರಯತ್ನ ಅಂತೂ ಮಾಡಿದ್ದೀನಿ. ಪಾಪ ಚಕ್ರವರ್ತಿಯವರು ಫೋನ್ ಮಾಡಿ ನಮಗೆ ತಿಳಿಸಿದ್ರು. ನಮಗೆ ಅದೊಂದು ಅವಕಾಶವನ್ನು ಸಹ, ಅದು ಇಂಥ ಸ್ಥಳದಲ್ಲಿ ಅದು ತಮ್ಮಂತ ಬೆಳೆದಿರ್ತಕ್ಕಂಥವ್ರು. ಬೇರೆ ಕಡೆ ಎಲ್ಲ ಬೇಕಾದ್ರೆ ಭಾಷಣ ಮಾಡ್ಬೋದು, ತಮ್ಮ ಮುಂದೆ ಅಷ್ಟು ಸುಲಭವಾಗಿ ನೀವೆಲ್ಲ ಅರಿತಿರ್ತೀರ, ನೀವು ಅನುಷ್ಠಾನದಲ್ಲಿರ್ತೀರ. ಯಾಕೆಂದರೆ ನಾವು ಎಷ್ಟೋ ರೀತಿಯಲ್ಲಿ ಹೇಗೆ ಮಾಡ್ತೀವಿ ಅನ್ನೋದು ಗೊತ್ತಿರ, ನಿಮ್ಮಂಥವ್ರ ಮುಂದೆ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಸೋದರ ಸೋದರಿಯರೇ, ಇದುವರೆಗೂ ಕೂಡ ಸದಾಚಾರದಲ್ಲಿ ಷಟ್ ಸಂಪತ್ತಿಗಳು ಹಾಗೆ ಬೇಕಾಗುತ್ತಾ, ಈ ಒಂದು ವಿಚಾರವಾಗಿ ತಮಗೆ ಕೊಟ್ಟಂತಹ ಒಂದು ಅವಧಿಯಲ್ಲಿ ಸಾಕಷ್ಟು ಶ್ರಮ ಹಾಕಿ ನಮ್ಮ ಸಹೋದರರು ತಮ್ಮ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಆ ವಿಷಯ ಅಂತರ ಆಗದೇನೆ ಏನು ಅದಕ್ಕೆ ಬೇಕಾಗಿರುವಂತಹ ಮುಖ್ಯ ಅಂಶಗಳು ಬೇಕಿತ್ತೋ ಅಷ್ಟನ್ನು ಕೂಡ ಸಮರ್ಥವಾಗಿ ಅವರು ಮಂಡನೆ ಮಾಡಿದ್ದಾರೆ. ಒಂದು ಮಾತು ಬರುತ್ತೆ, ಇಫ್ ವೆಲ್ತ್ ಈಸ್ ಲಾಸ್ಟ್, nothing is lost. If health is lost, something is lost. But character is lost, everything is lost.
ಇಂತಹ ಒಂದು ಕ್ಯಾರೆಕ್ಟರ್ಸ್ ಅಂದರೆ ಸದ್ಗುಣ ಸದಾಭ್ಯಾಸಗಳು ಈ ಅಧ್ಯಾತ್ಮ ಪಥದಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಯೋಗ ಜೀವನ ಯೋಗ ಮಾರ್ಗ ಅಂತಕ್ಕಂತಹ ಒಂದು ಮಹಾಸೌಧಕ್ಕೆ ಈ ಸದಾಚಾರ ಅನ್ನುವಂಥವು ಏನಾಗಬೇಕು? ತಳಪಾಯ, ಫೌಂಡೇಶನ್ ಅಂತಾರಲ್ಲ. ಈ ಸದಾಚಾರ ಅನ್ನುವಂತಹ ಫೌಂಡೇಶನ್ ಮೇಲೆ ನಮ್ಮ ಆಧ್ಯಾತ್ಮ ಎಂಬ ಮಹಾಸೌಧವನ್ನು ನಾವು ಕಟ್ಟೋದಕ್ಕೆ ಸಾಧ್ಯವೇ ವಿನಃ, ಸದಾಚಾರಗಳ ವಿನಃ ನಾವು ಅಧ್ಯಾತ್ಮವೆಂಬ ಮಹಾಸೌಧವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಿತ್ಯ ಜೀವನದಲ್ಲಿ ಆ ಸದಾಚಾರಗಳನ್ನು ನಮ್ಮವುಗಳನ್ನಾಗಿ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಶೀಲರಾಗ್ತಾನೇ ಇರಬೇಕು. ಯಾವಾಗಲೂ ಅದು ನಮ್ಮ ಮನಃಪಟಲದಿಂದ ಮಾಸದೇ ಇರೋ ಹಾಗೆ ನಾವು ನೋಡ್ಕೋತಾ ಇರಬೇಕು. ಕಾರಣ ಅದಿಲ್ಲ ಅಂದರೆ ನಮ್ಮ ಮಹಾಸೌಧ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಜೀವನದ ಪ್ರತಿ ಕ್ಷಣದಲ್ಲೂ ಪ್ರತಿ ಸಂದರ್ಭದಲ್ಲೂ ಇವುಗಳ ಅನುಷ್ಠಾನದ ಕಡೆಗೆ ನಮ್ಮ ಗಮನವನ್ನು ನಾವು ಹರಿಸ್ತಾನೆ ಹೋಗಬೇಕಾಗುತ್ತೆ. ನಾವು ಈ ಹಿಂದೆನೇ ಮಾತನಾಡ್ಕೊಳ್ತಾ ಇದ್ವಿ, ಅಂದ್ಕೊಳ್ತೀವಿ, ಎಡವುತ್ತೀವಿ, ಅದರವ್ರೊಂದು ಮಾತು ಹೇಳಿದ್ರು, ಎಷ್ಟೋ ಸಲ ನಾಚಿಕೆ ಆಗುತ್ತೆ ಅಂತ. ಅದೇ ಆಗಬೇಕಾಗಿರೋದು ನಮಗೆ ಸದ್ಯಕ್ಕೆ. ಇವಾಗ ಅದು ನಮಗೆ ಆಗಬೇಕೀಗ. ಅದನ್ನೇ ಸ್ವವಿಮರ್ಶೆ ಅಂತ ಹೇಳುವಂಥದ್ದು. ಆ ವಿಮರ್ಶೆ ನಡೆದಾಗ ನಮ್ಮ ತಪ್ಪುಗಳ ಅರಿವು ನಮ್ಗೆ ಆಗ್ತಾ ಬರುತ್ತೆ. ಆ ತಪ್ಪಿನ ಅರಿವು ನಮ್ಗೆ ಆಗ್ತಾ ಬರ್ತಾ ಇದೆ ಅಂದರೆ ಅದರ ಅರ್ಥ ನಾವು ಬದಲಾವಣೆಯ ಕಡೆಗೆ ಸಾಗ್ತಾ ಇದ್ದೇವೆ ಅನ್ನುವಂಥದ್ದು. ಅಂತ ಪ್ರಯತ್ನವನ್ನು ಮಾಡ್ತಾ ಆ ಸದಾಚಾರಗಳನ್ನು, ಸದಾಚಾರ ಎಂಬ ಒಂದು ಸಂಪತ್ತನ್ನು ನಮ್ಮವುಗಳನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಚಾರವನ್ನು ಮಂಡನೆ ಮಾಡಿದಂತಹ ಸೋದರರಿಗೆ ಧನ್ಯವಾದಗಳು.